ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿ, ಏನ್ ವಿಶೇಷ ಕಾರ್ಯಕ್ರಮದಲ್ಲಿ ಯಾವನ್ನ ತೋರಿಸ್ತಾ ಇದ್ದೀರಾ, ಯಾರನ್ನ ಕರ್ಸಿದೀರಾ, ಯಾವ ಐಟಮ್ ನ ತೋರಿಸ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಸುಚಿತ್ರಾ ಅವ್ರನ್ನ ಕರೆಸಿ ಸಾಕಷ್ಟು ಜನ ಫೇಸ್ಬುಕ್ ನಲ್ಲಿ ಮೈಸೂರಿನಲ್ಲಿ ಏನೋ ಪಲಾವ್ ಮಾಡ್ತಾರಂತೆ, ಮಟನ್ ಪಲಾವ್ ಬೇರೆ ತರ ಮಾಡ್ತಾರಂತೆ, ಅದನ್ನ ಮಾಡ್ಕೊಡಿ ಅಂತ ಸಾಕಷ್ಟು ಜನ ಕೇಳಿದ್ದಾರೆ. ಯಾವುದೋ ಒಂದು ಹೋಟ್ಲ್ ಹೆಸರು ಹೇಳ್ಬಿಟ್ಟು ಈ ಹೋಟ್ಲು ಪಲಾವ್ ಮೈಸೂರಲ್ಲಿ ತುಂಬಾ ಫೇಮಸ್ ಅಂತೆ, ದಯವಿಟ್ಟು ಈ ಪಲಾವ್ನ ಮಾಡ್ಕೊಡಿ, ಮಾಡೋದನ್ನ ತೋರಿಸ್ಕೊಡಿ, ನಮ್ಗಂತೂ ತುಂಬಾನೇ ಇಷ್ಟ ಅಂತ ಸಾಕಷ್ಟು ಜನ ಕೇಳಿದ್ರಿಂದ ತಿರ್ಗಾ ಸುಚಿತ್ರಾ ಅವ್ರನ್ನ ಕರ್ಕೊಂಬಂದು, ಸುಚಿತ್ರಾ ಅವರೇ ಮೈಸೂರಲ್ಲಿ ಈ ಪಲಾವು ತುಂಬಾ ಫೇಮಸ್ ಅಂತೆ, ಮಟನ್ ಪಲಾವು ದಯವಿಟ್ಟು ಮಾಡಿ ತೋರಿಸಿ ಅಂದ್ವಿ. ಓಕೆ ಮುರಳಿ, ಬರ್ತೀನಿ ಬಿಡ್ರಿ ಬೆಳಗ್ಗೆ ಅಂತ ಹೇಳಿದ್ರು, ಬಂದು ನಿಂತ್ಬಿಡ್ತಾರೆ. ಸುಚಿತ್ರಾ ನಮಸ್ಕಾರ ರೀ. ಇದೇನ್ರಿ ನಮ್ಗೆ ಇಷ್ಟೊಂದ್ ಜನ ಫೋನ್ ಮಾಡಿ ಮೇಲ್ ಮಾಡಿ ಇಷ್ಟೊಂದು ತಲೆ ತಿಂತಾರೆ, ಅದೇನೋ ಹೋಟ್ಲು ಪಲಾವ್ ಅಂತೆ, ಮೈಸೂರಲ್ಲಿ ಪಲಾವ್ ಫೇಮಸ್ ಅಂತೆ, ಮಟನ್ ಪಲಾವ್ ಫೇಮಸ್ ಅಂತೆ ಮೈಸೂರಲ್ಲಿ, ನೀವೆಲ್ಲ ತೋರಿಸ್ತೀರಾ? ಸುಚಿತ್ರಾ ಹೇಳಿ, ಮೈಸೂರಿನವರು ಪಲಾವ್ ಮಾಡಕ್ ಹೇಳ್ರಿ. ಓಕೆ, ನಾವು 1, 2 ಹೇಳ್ತಾರೆ ಅಂದ್ರೆ ಸಾಕಷ್ಟು ಜನ ಕೇಳಿದ್ದಾರೆ. ಓಕೆ, ಅದೇನೋ ಮೈಸೂರಲ್ಲಿ ಅದೇನೋ ಯಾವ್ದೋ ಹೋಟ್ಲದು ಒಂದು ಹೋಟ್ಲಲ್ಲಿ ಇದು ತುಂಬಾ ಫೇಮಸ್ ಒಂದು ಹೋಟ್ಲು ಪಲಾವ್ ಅಂತ ಕೇಳ್ತಾರೆ. ತುಂಬಾ ಹಳೆ ಹೋಟ್ಲು, 20-30 ವರ್ಷಗಳಿಂದ 35-40 ವರ್ಷಗಳಿಂದ ಹೋಟ್ಲು ಮೈಸೂರಲ್ಲಿ ತುಂಬಾ ಫೇಮಸ್ ಆಗಿದೆ. ಅದೇ ತರ ಒಂದು ಮೈಸೂರು ಪಲಾವ್ ಮಾಡಿ ತೋರಿಸಬಾರ್ದು ಅಂತ ಸಾಕಷ್ಟು ಜನ ಕೇಳಿದ್ರೆ ಸುಚಿತ್ರಾ ಅವ್ರನ್ನ ಕರ್ಕೊಂಡಿದೀವಿ. ಸುಚಿತ್ರಾ, ಮೈಸೂರಿನ ಪಲಾವ್ ಮಾಡಕ್ಕೆ, ಮಟನ್ ಪಲಾವ್ ಮಾಡಕ್ಕೆ ಏನೇನ್ ತಂದಿದ್ರೆ ಹೇಳಿಪ್ಪ. ಮೈಸೂರು ಸ್ಟೈಲ್ ಮಟನ್ ಪಲಾವ್ ಬೇಕಾಗುವ ಸಾಮಗ್ರಿಗಳು: ಮಟನ್, ನೆನೆಸಿದ ಜೀರಾ ಅಕ್ಕಿ, ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಗರಂ ಮಸಾಲ, ಅರಿಶಿನ, ಚಕ್ಕೆ, ಲವಂಗ, ಏಲಕ್ಕಿ, ಅನಾನಸು, ಮೊಗ್ಗು, ವನಸ್ಪತಿ, ಉಪ್ಪು, ಎಣ್ಣೆ. ಕುಕ್ಕರ್ ಕೊಟ್ಬಿಡಿ. ಕುಕ್ಕರ್ ಇಟ್ಬಿಡ್ತೀರಾ? ಕುಕ್ಕರ್ಗಿಂತ ಪಾತ್ರೆ ಮಾಡಿದ್ರು ಪಾತ್ರೆಯಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಆಕ್ಚುಲಿ ಆ ಹೋಟೆಲ್ ಅಲ್ಲಿ ದೊಡ್ಡ ಪಾತ್ರೆಯಲ್ಲಿ ಮಾಡ್ತಾರೆ, ಮತ್ತೆ ಇಜ್ಲೆಲ್ಲ ಮೇಲ್ಗಡೆ ಹಾಕ್ತಾರೆ, ಅದು ರುಚಿನೇ ಬೇರೆ. ಇಲ್ಲಿ ನಮ್ಗೆ ಟೈಮ್ ಕಡಿಮೆ ಇರೋದ್ರಿಂದ ನಾನು ಕುಕ್ಕರ್ ಅಲ್ಲಿ ತೋರಿಸ್ತೀನಿ. ಮನೇಲಿ ಸಾಕಷ್ಟು ಟೈಮ್ ಇರುವಾಗ ಪಾತ್ರೆಯಲ್ಲಿ ಮಾಡಿದಷ್ಟು ಚೆನ್ನಾಗಿರುತ್ತೆ. ಎಕ್ಸಾಕ್ಟ್ ರುಚಿ ಬೇಕಂದ್ರೆ ಈ ಡಾಲ್ಡಾನ ಹಾಕೋಬೇಕಾಗುತ್ತೆ. ಅಂದ್ರೆ ಇವಾಗೆಲ್ಲ ಏನಾಗುತ್ತೆ, ವನಸ್ಪತಿಗಳೆಲ್ಲ ಸಾಕಷ್ಟು ಹೋಟೆಲ್ ಯೂಸ್ ಮಾಡಲ್ಲ. ಈ ಹೋಟೆಲ್ಗಳೆಲ್ಲ ಒಂದು 30-40 ವರ್ಷದ ಹಳೇದು. ಅವತ್ತು ಏನ್ ಟೇಸ್ಟ್ ಇತ್ತು ಇವತ್ತು ಅದೇ ಟೇಸ್ಟ್ ಇದೆ ಅಂದ್ರೆ ಆ ಬ್ರಾಂಡ್ ನೇ ಯೂಸ್ ಮಾಡ್ತಾ ಇರ್ತಾರೆ. ಯಾವ್ದೋ ಒಂದು ಬ್ರಾಂಡ್ ಇಟ್ಕೊಂಡು ಅಕ್ಕಿ ತರ್ತಾರೆ, ಅದೇ ಬ್ರಾಂಡ್ ಅಕ್ಕಿ ಹೋಟೆಲ್ ಎಲ್ಲ ಅವರು ಅದೇ ಬ್ರಾಂಡ್ ಅಕ್ಕಿ, ಅವರು ಕಾಳುಗಳೇನ್ ಯೂಸ್ ಮಾಡ್ತಾರೆ ಅದೇ ಯೂಸ್ ಮಾಡ್ತಾರೆ. ಆಯಿಲ್ ಸಹ ಅವ್ರು ಯಾವ್ದು ಯೂಸ್ ಮಾಡ್ತಾರೆ ಚೇಂಜ್ ಮಾಡಲ್ಲ. ನೀವ್ ಏನ್ ಹೇಳಿದ್ರು ಚೇಂಜ್ ಮಾಡಲ್ಲ, ಯಾಕಂದ್ರೆ ರುಚಿ ಚೇಂಜ್ ಆಗ್ಬಾರ್ದು. ಆಮೇಲೆ ಆ ಕಡಾಯೇ ಚೇಂಜ್ ಮಾಡಿಲ್ಲ ರೀ ಅವರು. ಇಷ್ಟು ದೊಡ್ಡ ಕಡಾಯಿ ಇಲ್ಲ ಅಂದ್ರೆ ಅಷ್ಟು ದೊಡ್ಡ ಕಡಾಯಲ್ಲಿ ಮಾಡೇ ಸ್ವಲ್ಪ ಎಣ್ಣೆನ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಏನ್ರಿ ನೀವು ಪೌಡರ್ ಮಾಡೋದು ಕಲ್ತಿಲ್ಲ? ಆಕ್ಚುಲಿ ನಾನು ಗೆಸ್ ವರ್ಕ್ ಮೇಲೆ ಪೌಡರ್ ಮಾಡಿದೀನಿ, ಮತ್ತೆ ಗರಂ ಮಸಾಲಾನು ಆಡ್ ಮಾಡ್ತೀನಿ. ನೋಡೋಣ ರುಚಿ ಹಾಗೆ ಬರುತ್ತಾ ಅಂತ. ಬರುತ್ತೆ ಬಿಡ್ರಿ. ಏನ್ ಬೇಕು ನಿಮ್ಗೆ ಇವಾಗ? ಸ್ಮಾಲ್ ಜಾರ್ ತೊಳಿ. ಏನದು? ಚಕ್ಕೆ ಆಯ್ತು, ಲವಂಗ 4 ಆಯ್ತು, ಏಲಕ್ಕಿ 3-4, ಚಕ್ಕೆ, ಲವಂಗ, ಏಲಕ್ಕಿ, ಮತ್ತೆ ಇದು ಅನಾನಸ್ ಅದೇನು, ಮತ್ತೆ ಮರಾಠ ಮೊಗ್ಗು ಸಣ್ಣದಾದ್ರೆ 2 ಆಯ್ತು ಅಷ್ಟೇ. ಇದನ್ನ ಪೌಡರ್ ಮಾಡೋಣ. ಎಣ್ಣೆ ಕಾದಿದೆ ಅನ್ಕೊಂಡು ಏನಾದ್ರು ಹಾಕಂಗಿದ್ರೆ ಹಾಕ್ಬಿಟ್ಟು ಹೋಗಿ. ಬೇರೆ ಪಲಾವ್ ಬಿರಿಯಾನಿಗೆಲ್ಲ ಯೂಸ್ ಮಾಡೋಷ್ಟು ಇಂಗ್ರೀಡಿಯೆಂಟ್ಸ್ ಇಲ್ಲಿ ಯೂಸ್ ಮಾಡಲ್ಲ. ಈರುಳ್ಳಿನೂ ಅಷ್ಟೇ ತುಂಬಾ ಕಡಿಮೆ, ಅರ್ಧ ಕೆಜಿಗೆ ಅಂದ್ರೆ 1 ಈರುಳ್ಳಿ ಸಾಕು. ಓಹೋ, ಚೆನ್ನಾಗಿ ರೋಸ್ಟ್ ಆಗ್ಬೇಕಾ ಇದು? ಸ್ವಲ್ಪ. ಓಕೆ, ನಾನು ರೋಸ್ಟ್ ಮಾಡ್ತೀನಿ, ನೀವು ರುಬ್ಕೊಂಡ್ಬಂದ್ಬಿಡಿ. ನಾವು ಕೂಡ ಸಾಕಷ್ಟು ಹೋಟೆಲ್ಗಳು, ಪ್ರಸಿದ್ಧ ಹೋಟೆಲ್ಗಳು ಹೋಗಿ ಅಲ್ಲಿರೋ ಚೆಫ್ಗಳನ್ನ ಮೀಟ್ ಮಾಡ್ತೀವಿ, ಕೇಳ್ತೀವಿ ನಿಮ್ಮ ಹೋಟ್ಲಲ್ಲಿ ಏನು ಮಾಡ್ತೀರಾ ಅಂತ. ಹೇಳಿದ್ರೆ ಅದನ್ನ ಬಂದು ಮಾಡ್ತೀವಿ. ಕೆಲವು ಸರಿ ಹೇಳೋದೆಲ್ಲ ನಾವೇ ಕಲ್ತ್ಕೊಂಡ್ಬಂದು ಮಾಡಬೇಕಾಗುತ್ತೆ. ಯಾಕಂದ್ರೆ ನಮ್ಗೆ ಇಷ್ಟ ಏನಂದ್ರೆ ಅಲ್ಲಿ ಸ್ಪೆಷಲ್ನ ತೋರಿಸ್ಬೇಕು, ಬನ್ನಿ ಅಂತಾನೆ ಕರಿತೀವಿ. ಸಾಕಷ್ಟು ಜನ ಹೋಟ್ಲವ್ರಿಗೆ ಅವರು ಇಲ್ಲ ಸರ್ ಬರೋಕ್ಕಾಗಲ್ಲ, ನಮ್ಮ ಚೆಫ್ ಮಾತಾಡಕ್ಕೆ ಬರಲ್ಲ, ನಮ್ಮ ಚೆಫ್ ಊರಿಗೋದವನು ವಾಪಸ್ ಬರಲಿಲ್ಲ, ಈ ಥರ ಕಾರಣಗಳು ಕೊಟ್ಟು ಸಾಕಷ್ಟು ಸರಿ ಶೂಟಿಂಗ್ಗಳು ಸಹ ಕ್ಯಾನ್ಸಲ್ ಆಗಿದೆ. ನಮ್ಗೇನಂದ್ರೆ ಅವ್ರನ್ನೇ ಕರ್ಕೊಂಡ್ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರ ಕೈ ರುಚಿನ ತೋರಿಸ್ಬೇಕು ಅನ್ನೋದು. ಕೆಲವು ಸರಿ ಸಾಧ್ಯ ಆಗ್ಲಿಕ್ಕಿಲ್ಲ, ಬರಲ್ಲ, ಸಿಕ್ಕಲ್ಲ, ಆ ಸೀಕ್ರೆಟ್ನ ಹೇಳ್ಕೊಡಲ್ಲ, ಏನಾದ್ರು ಇರುತ್ತೆ. ಅದಕ್ಕೆ ನಾನು ಹೇಳ್ಬಿಟ್ಟಿದ್ದೀನಿ, ನಿಮ್ಮ ಮನೆಗೆ ಏನಾದ್ರು ಇಷ್ಟ ಆದರೆ, ನಿಮ್ಗೆ ಒಳ್ಳೆ ರೆಸಿಪಿ ಗೊತ್ತಿದ್ರೆ ಅದನ್ನ ಫೇಸ್ಬುಕ್ನಲ್ಲಿ ಅಪ್ಡೇಟ್ ಮಾಡಿ, ನಿಮ್ಮ ಹೆಸರನ್ನ ಹೇಳಿ, ನಿಮ್ಮ ರೆಸಿಪಿನ ನಾವು ಮಾಡಿ ತೋರಿಸ್ತೀವಿ. ಈರುಳ್ಳಿ ಟೊಮೆಟೊ ಪ್ರಮಾಣ ಹೇಳ್ತಾ ಇದೀನಿ, ಈ ಪಲಾವ್ಗೆ ತುಂಬಾ ಕಡಿಮೆ ಹಾಕ್ಬೇಕು. ಅರ್ಧ ಕೆಜಿಗೆ ಅಂದ್ರೆ 1 ಈರುಳ್ಳಿ 1 ಟೊಮೆಟೊ ಸಾಕು. ಸಿಕ್ಕಾಪಟ್ಟೆ ಈಸಿ ಬಿಡ್ರಿ. ಬೇರೆದಕ್ಕೆಲ್ಲ ತುಂಬಾ ಜಾಸ್ತಿ ಹಾಕ್ತೀವಿ ನಾವು, ಇದಕ್ಕೆ ಮಾತ್ರ ಕಡಿಮೆ ಹಾಕ್ಬೇಕು. ಅದು ಟೊಮೆಟೊ ಬೇಯ್ತಾ ಇರ್ಲಿ, ಅಷ್ಟ್ರಲ್ಲಿ ಒಂದು ಮಸಾಲೆ ಪ್ರಿಪೇರ್ ಮಾಡ್ಬೇಕು. ತಿರುಗೋಣ ಮಸಾಲೆ ಇದೆಯೇನ್ರಿ? ಇದು ಡ್ರೈ ಪೌಡರ್ ಇದು. ಆಯ್ತು.
ಅರ್ಧ ಕೆಜಿ ಮಟನ್, ಅರ್ಧ ಕೆಜಿ ಅಕ್ಕಿ ತಗೊಂಡಿದ್ದೀನಿ ನಾನು. ಆಯ್ತು. ಒಂದು 15 ಹಸಿಮೆಣಸಿನಕಾಯಿ. ಖಾರ ಕಡಿಮೆ ಬೇಕಂದ್ರೆ ಕಡಿಮೆ ಹಾಕೋಬಹುದು. ಖಾರ ಕಡಿಮೆನೇ ಇರುತ್ತೆ. ಕಡಿಮೆನೇ ಇರುತ್ತೆ. ಖಾರ ಜಾಸ್ತಿನೇ ಇರಲ್ಲ ಅದು. ಹೌದು. ಶುಂಠಿ ಸ್ವಲ್ಪ, ಬೆಳ್ಳುಳ್ಳಿ ಸ್ವಲ್ಪ, 1 ಗಡ್ಡೆಯಷ್ಟು ಬೆಳ್ಳುಳ್ಳಿ. ಮಟನ್ ಹಾಕ್ತಾ ಇದ್ದೀನಿ. ಇಲ್ಲಿ ಅರ್ಧ ಕೆಜಿ ಮಟನ್ ತಗೊಂಡಿದ್ದೀನಿ. ಓಕೆ. ಓಹೋ, ಅದ್ಭುತ. ಆಕ್ಚುಲಿ ಹೋಟ್ಲಲ್ಲಿ ಮಟನ್ ಪ್ರಮಾಣ ಜಾಸ್ತಿ ಇರುತ್ತೆ, ಅಕ್ಕಿ ಕಡಿಮೆ ಇರುತ್ತೆ. ಓಕೆ ಓಕೆ. 1.5 ಕೆಜಿ ಮಟನ್ ತಗೊಂಡ್ರೆ 1 ಕೆಜಿ ಅಷ್ಟು ಅಕ್ಕಿ ಹಾಕಿದ್ರೆ ಸಾಕಾಗುತ್ತೆ. ಇದು ಪೇಸ್ಟ್ ಮಾಡ್ಕೊಂಡು ಮಾಡ್ಕೊಳ್ಳಿ ಮೇಡಮ್, ಅಷ್ಟು ಚೆನ್ನಾಗಿ ಫ್ರೈ ಆಗುತ್ತೆ. ನಮ್ಮ ಎವರೆಸ್ಟ್ ಅವರ ಸ್ವಲ್ಪ ಅದ್ಭುತವಾದಂತ ಎಲ್ಲೋ ಪೌಡರ್ ನಾನು ಕೊಡ್ತೀನಿ ನಿಮ್ಗೆ. ಹಾಕ್ಲಾ? ಜಾಸ್ತಿ ಬೇಡ, ಸ್ವಲ್ಪ ಸಾಕು. ಮಟನ್ಗೆ ಆಲ್ರೆಡಿ ಹಾಕಿದೀವಿ ನಾವು ತೊಳೆಯುವಾಗ, ಸಾಕು. ಅಯ್ಯೋ, ಅಲ್ಲಿ ಆ ಹೋಟೆಲ್ ಏನ್ ಬೆಳಗ್ಗೆನೆ ತಿಂತಾರೆ ಮಟನ್ ಪಲಾವ್. ಅಯ್ಯೋ, ಬೆಳಗ್ಗೆ 6 ಗಂಟೆಗೆ ಜನ ಹೇಳಿದ್ರೆ ಗೊತ್ತಾಗುತ್ತೆ ಯಾವ ಹೋಟೆಲ್. ಬಾಕ್ಸ್ ಹಿಡ್ಕೊಂಡು ಕಾಯ್ತಾ ಇರ್ತಾರೆ ರೀ. ಹೌದು. ಏನಕ್ಕೆ ಅಲ್ಲಿ 20 ಕಳಿಸ್ಬೇಕು, 30 ಕಳಿಸ್ಬೇಕು ಅಂತ ಕಾಯ್ತಾ ಇರ್ತಾರೆ. ಮತ್ತೆ ಸಂಡೇಸ್ ಮಾತ್ರ ನಾಟಿ ಕೋಳಿ ಮಾಡ್ತಾರೆ. ಇನ್ನೊಂದು ಸ್ಪೆಷಲ್ ಅಂತ ಗೊತ್ತಿಲ್ಲ, ಬೆಂಗಳೂರಿನಲ್ಲಿ ಸಾಕಷ್ಟು ಜನ ಹಿಂದಿನ ದಿನ ಪುಷ್ ಅಂಡ್ ಪುಲ್ ಅಂತ ಒಂದು ಟ್ರೈನ್ ಇದೆ. ಆ ಟ್ರೈನ್ ಅಲ್ಲಿ ಆ ಕೆಲಸದವ್ರನ್ನ ಕಳಿಸ್ತಾರಂತ ಅಲ್ಲಿಗೆ. ಅಲ್ಲಿ ಬೆಳಗ್ಗೆ ಅದು 5 ಗಂಟೆಗೆ ನಡೆಯುತ್ತೆ. ಅಲ್ಲಿ ಹೋಗಿ ಇವ್ರು 6 ಗಂಟೆಗೆ ಅಲ್ಲಿ ನಿಂತ್ಕೊಂಡಿದ್ರೆ ಪಲಾವ್ ತಗೊಂಡು 6:10 ಒಂದು ಟ್ರೈನ್ ಇದೆ, ಅವ್ರು ವಾಪಸ್ ಬರ್ತಾರಂತೆ. ಇಲ್ಲಿ ಬಂದು 10:00 ಆ ಪಲಾವ್ ತಿಂತಾರಂತೆ. ಇನ್ನ ಎಷ್ಟು ಫೇಮಸ್ ಇರ್ಬೇಕು ಆ ಪಲಾವು. ಆ ಪಲಾವ್ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತಾ ಇದೀವಿ ಅಂದ್ರೆ ನಿಮ್ಗೂ ಇಷ್ಟ ಆಗುತ್ತೆ, ಖುಷಿ ಆಗುತ್ತೆ. ನೋಡೋಣ. ಹಸಿಮೆಣಸಿನಕಾಯಿ ಪೇಸ್ಟ್ ಏನ್ ಮಾಡಿದೀವಿ. ಹಸಿಮೆಣಸಿನಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ, ಬೆಳ್ಳುಳ್ಳಿ. ಎಸ್. ಮತ್ತೆ ಈ ಮಟನ್ ಪಲಾವ್ಗೆ ನಾವು ಇಲ್ಲಿ ಪುದೀನ ಕೊತ್ತಂಬರಿ ಏನು ಯೂಸ್ ಮಾಡಲ್ಲ. ಓಕೆ 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 ಓಕೆ. ಅದೇ ಡಿಫ್ರೆನ್ಸ್. ವೆರಿ ಗುಡ್, ಒಳ್ಳೇದಾಯ್ತು. ಯೂಶಲಿ ಎಲ್ಲಾ ಪಲಾವ್ ಬಿರಿಯಾನಿಗೆಲ್ಲ ನಾವು ಪುದೀನ ಕೊತ್ತಂಬರಿ ಸೊಪ್ಪು ಎಲ್ಲ ಕ್ವಾಂಟಿಟಿ ಜಾಸ್ತಿ ಹಾಕ್ತಿವಿ. ಇದನ್ನ ಇಲ್ಲಿ ಯೂಸೇ ಮಾಡೋದಿಲ್ಲ. ಬೇಕೇ ಆಗಿಲ್ಲ ಅಂತೀರಾ? ಪೌಡರ್ ಇದು ಹಾಕಿ. ಇದು ಚಕ್ಕೆ, ಲವಂಗ, ಏಲಕ್ಕಿ ಮೇನ್ ಪೌಡರ್ ಮಾಡಿದೀವಿ. ಅದು ಇದು ನಾನು ಗೆಸ್ ವರ್ಕ್ ಮಾಡಿ ಈ ಸ್ಪೈಸಸ್ ಇರ್ಬೋದು ಅಂತ ಹೇಳಿ ಮಾಡಿದ್ದೀನಿ. ಓಕೆ. ಇವಾಗ ಅದೊಂದು ಫ್ಲೇವರ್ ನೋಡಿ ಗೊತ್ತಾಗ್ತಾ ಇದೆ, ವಾಸನೆ ಗೊತ್ತಾಗ್ತಾ ಇದೆ. ಏನಿದು? ಇದು ಗರಂ ಮಸಾಲಾ ಹಾಕಿ. ರೆಡಿ ಇದೆ, ಏನ್ ಸಿಗುತ್ತೆ ಗರಂ ಮಸಾಲಾ. ಓಕೆ. ಗರಂ ಮಸಾಲಾ ನಾವೇ ಕೊಡ್ತೀವಿ ತಳ್ರಿ. ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್. ಓಕೆ. ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ನ ಪುಡಿಗಳು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಯೋಗಿಸ್ತಾ ಇದೀವಿ. ಈ ಕಡೆ ಸ್ವಲ್ಪ ಬಿಸಿನೀರು ಇಟ್ಕೊಳ್ಳೋಣ ಅಲ್ವಾ? ಓಕೆ, ಎಲ್ಲ ಡ್ರೈ ಆಗಿದೆಲ್ಲ. ಈಗ ಹಾಕೋಬೋದಾ? ಉಪ್ಪು ಹಾಕ್ತೀರಾ? ಅರ್ಧ ಕೆಜಿ ಮಟನ್ಗೆ 2 ಪಾವ್ ಅಕ್ಕಿ ಮಾತ್ರ ಹಾಕೊಳ್ತಿದೀವಲ್ಲ. ಆಕ್ಚುಲಿ ಅರ್ಧ ಕೆಜಿ ಅಕ್ಕಿ 3 ಪಾವ್ ಅಕ್ಕಿ ಹಾಕ್ಬೋದಲ್ವಾ? ಹಾಕ್ಬೋದು, ಇನ್ನ ಕಡಿಮೆನೆ ಹಾಕ್ಬೇಕು. ಹೋಟೆಲ್ ಇಲ್ಲೆಲ್ಲ ಪೀಸ್ ಜಾಸ್ತಿ ಸಿಗ್ಬೇಕು ಅಂತ. ಅಂದ್ರೆ ಮಲ್ಲಿ 4 ಜನ ಇರೋರೆಲ್ಲ ಪಾತ್ರೆ ಮಾಡ್ಕೊಳ್ಳೋದಕ್ಕಿಂತ ಕುಕ್ಕರ್ ಮಾಡೋದೇ ವಾಸಿ ಅಂತ. ಬೇಗ ಆಗುತ್ತೆ ಕೂಡ, ಪಟಾಪಟ ಮಾಡ್ಕೋಬಹುದು. ಅಕ್ಕಿ ತೊಳೆದು ನೆನ್ಸಿರಂತದ್ದು. ಜೀರಿಗೆ ಸಾಂಬಾರ ನೆನ್ಸಿದೆ. ಓಹೋ, ಓಕೆ. ಜೀರಾ ರೈಸ್ ಇದು. ಓಕೆ ಓಕೆ. 3 ಪಾವ್ ಅಕ್ಕಿನಾ? 2 ಪಾವ್ ಅಕ್ಕಿ? ಇಲ್ಲ, 2 ಪಾವ್ ಹಾಕಿ. 2 ಪಾವ್ ಅಕ್ಕಿಗೆ ಅರ್ಧ ಕೆಜಿ ಮಟನ್ ಹಾಕೊಂಡಿದೀವಲ್ಲ. ವೆರಿ ಗುಡ್. ನೆನ್ಸಿಟ್ರೆ ಸ್ವಲ್ಪ ಬೇಗ ಬೇಯುತ್ತೆ. ವೆರಿ ಗುಡ್. ಜೀರಾ ರೈಸ್ ಯೂಸ್ ಮಾಡ್ಬೇಕು, ಚೆನ್ನಾಗಿರುತ್ತೆ ರುಚಿ. ಅಲ್ಲಿ ತರನೇ ಟೇಸ್ಟ್ ಬರುತ್ತೆ ನಮ್ಗೆ. ಏನೋ ಮಾಡ್ತೀರಾ ರೀ ಇವತ್ತು ನಮ್ಗೆ ನೀವು ಮೈಸೂರು ಪಲಾವ್ ತಿನ್ನಿಸ್ಬಿಡ್ತೀರಾ ರೀ. ನೀರ್ ಹಾಕ್ಬೇಕು. ಕಾಯಿಸ್ಕೊಂಡಿರುವಂತ ಬಿಸಿನೀರ ಅದಕ್ಕೆ ಮಿಕ್ಸ್ ಮಾಡ್ತಾ ಇದೀವಿ. ಸಾಕಾ? ಇದು ಜೀರಿಗೆ ಸಾಂಬಾರ್ ಹಾಕಿ ನೀರ್ ಜಾಸ್ತಿ ತಗೊಳ್ಳೋದಿಲ್ಲ. 1:2 ಹಾಕ್ತಿವಿ ಯಾವಾಗ್ಲೂ. ಇದ್ರಲ್ಲಿ 1.5 ಹಾಕಿದ್ರೆ ಸಾಕು. ಇವಾಗ 1 ಹಾಕಿದೀರಾ? ಇನ್ನೊಂದು ಅರ್ಧ ಕೊಡ್ಲಾ? ಅಡಿಗೆಯಲ್ಲಿ ಪ್ರಮಾಣ ಕರೆಕ್ಟ್ ಆಗಿರ್ಬೇಕು ಅಂತ ಸುಚಿತ್ರಾ ಯಾವಾಗ್ಲೂ ಹೇಳ್ತಾ ಇರ್ತಾರೆ. ಏನ್ ಸುಚಿತ್ರಾ? ಹೌದು. ಮುಷಣವಾ ಎಷ್ಟು ವಿಜುವಲ್ ಕೂಗ್ಬೇಕಾಗುತ್ತೆ ಸುಚಿತ್ರಾ? ಮಟನ್ ಚೆನ್ನಾಗಿ ಬೇಯಬೇಕು. ಹೌದು. 4 to 5 ವಿಸಿಲ್ಸ್. ಎಷ್ಟು ವಿಜುವಲ್ ಕೂಗ್ಸಿ ನೀವು? 5 ವಿಸಿಲ್ಸ್. ಯಾಕಂದ್ರೆ ಮಟನ್ ಕುಕ್ ಆಗ್ಬೇಕು ಅಂತ. ಏನ್ರಿ ಇನ್ನ ಹೋಗಿದೆ ತೆಗಿಲಾ?
ಹಾ ಹೌದ್ರಿ, ಹಂಗೆ ಬಂದಿದೆ, ಅದ್ಭುತವಾಗಿದೆ. ಮೈಸೂರು ಮಟನ್ ಪಲಾವ್. ಥ್ಯಾಂಕ್ ಯು ಮೇಡಮ್. ಯಾರೋ ಫೇಸ್ಬುಕ್ ನಲ್ಲಿ ಕೇಳಿದವ್ರಿಗಂತೂ ತುಂಬಾ ಧನ್ಯವಾದಗಳು. ಅವರಿಂದ ನಾವು ಸಹ ಮೈಸೂರು ಪಲಾವ್ ತಿನ್ನಂಗೆ ಆಗ್ತದೆ. ಥ್ಯಾಂಕ್ ಯು ಮೇಡಮ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮಾಡಿಕೊಟ್ಟಿದ್ದಾರೆ ಮೈಸೂರಿನ ಪಲಾವು, ತುಂಬಾ ಚೆನ್ನಾಗಿರುತ್ತೆ. ಯಾವ ರೀತಿ ಸುಚಿತ್ರಾ ಅವ್ರು ಮಾಡಿದ್ರು ಅಂತ ಇನ್ನೊಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಮೈಸೂರ್ ಸ್ಟೈಲ್ ಮಟನ್ ಪಲಾವ್ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಚಕ್ಕೆ, ಲವಂಗ, ಏಲಕ್ಕಿ, ಅನಾನಸು, ಮೊಗ್ಗು ಹಾಕಿ ಪುಡಿ ಮಾಡಿಕೊಳ್ಳಿ. ನಂತರ ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಕುಕ್ಕರ್ಗೆ ವನಸ್ಪತಿ, ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಈರುಳ್ಳಿ, ಟೊಮ್ಯಾಟೊ, ಮಟನ್ ಹಾಕಿ ಹುರಿದು ಅರಿಶಿನ, ರುಬ್ಬಿಕೊಂಡ ಮಸಾಲ ಹಾಕಿ ಮಿಕ್ಸ್ ಮಾಡಿ ನಂತರ ತಯಾರಿಸಿಕೊಂಡ ಪುಡಿ, ಗರಂ ಮಸಾಲ, ಉಪ್ಪು, ನೆನೆಸಿದ ಜೀರಾ ಅಕ್ಕಿ, ನೀರು ಹಾಕಿ ಮುಚ್ಚಳ ಮುಚ್ಚಿ 4 ರಿಂದ 5 ವಿಷಲ್ ಕೂಗಿಸಿ. ಈಗ ಮೈಸೂರ್ ಸ್ಟೈಲ್ ಮಟನ್ ಪಲಾವ್ ರೆಡಿ ಟು ಟೇಸ್ಟ್. ಓಕೆ, ಟೇಸ್ಟ್ ಮಾಡಿ ನೋಡೋದಾ? ಆ ತರನೇ ಬಂದಿದ್ಯಾ ಟೇಸ್ಟ್? ಟೇಸ್ಟ್ ಹಂಗೆ ಅದಂತೂ ಬಂದಿದೆ. ತುಂಬಾ ವೆರಿ ಲೆಸ್ ಸ್ಪೈಸಿ. ಇದು ಲೆಸ್ ಸ್ಪೈಸಿನೇ, ಹೌದು. ಇದು ಹಂಗೆ ಇದೆ. ನಾವು ಸ್ಪೈಸಿ ಎಲ್ಲ ತಿಂದು ನೀವು ಮಾಡಿದ್ ನೋಡಿ, ಇದು ತಿನ್ನಕ್ ಹೋಯ್ತು ಅಂದ್ರೆ ಸ್ಪೈಸಿ ತುಂಬಾ ಕಡಿಮೆ ಅನಿಸ್ತಾ ಇದೆ. ತುಂಬಾ ಕಡಿಮೆ ಇರುತ್ತೆ. ತುಂಬಾ ಕಡಿಮೆ ಇದೆ. ಬಟ್ ಇದ್ ರುಚಿನೇ ಬೇರೆ. ತಾಳಿ ಮಟನ್ ಎಲ್ಲ ಬೆಂದಿದೆ ರೀ, ತುಂಬಾ ಚೆನ್ನಾಗಿ ಬಂದಿದೆ, ಬಂದಿದ್ಯಾ? ಅದ್ಭುತವಾಗಿ ಬಂದಿದೆ. 4 to 5 ವಿಸಲ್ಸ್ ಇಟ್ಟಿದ್ದೀವಿ. ಹಂಗೆ ಇದೆ ರೀ, ಅದೇ ತುಂಬಾ ಚೆನ್ನಾಗಿ ಮಾಡ್ಬಿಟ್ಟಿದ್ದೀರಾ. ಇದು ಬಿಳಕ್ಕಂತೂ ಮನ್ಸು ಬರ್ತಾರ. ನೆಕ್ಸ್ಟ್ ಏನ್ ಮಾಡ್ತಾ ಇದ್ದೀರಾ? ಮಿಕ್ಸ್ ವೆಜಿಟೇಬಲ್ ಸಬ್ಜಿ. ಅದೇನ್ರಿ, ನಾನ್ ವೆಜ್ ಮಾಡಿ ವೆಜ್ ಮಾಡ್ತಾ ಇದ್ದೀರಾ? ಒಂದ್ ಸೆಗ್ಮೆಂಟ್ ನಾನ್ ವೆಜಿಟೇರಿಯನ್ಸ್ಗೆ, ಒಂದ್ ಸೆಗ್ಮೆಂಟ್ ವೆಜ್ ಅವ್ರಿಗೆ. ಓ, ಆತರ ನೀವೇ ಡಿವೈಡ್ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಯಾರೋ ಕೇಳಿರ್ತಾರೆ ನಮ್ಗೆಲ್ಲ ತೋರ್ಸಲ್ಲ ಅಂತ. ಇಲ್ಲ, ವೆಜ್ ಅವ್ರಿಗೂ ಬಹಳ ಕಡಿಮೆ ತೋರಿಸ್ತಾರೆ ವೆಜಿಟೇರಿಯನ್ಸ್ಗೆ ಅಂತ ಹೇಳಿದ್ದಾರೆ. ಸೊ ಒಂದ್ ಸೆಗ್ಮೆಂಟ್ ಅವ್ರಿಗೆ, ಒಂದ್ ಸೆಗ್ಮೆಂಟ್ ನಾನ್ ವೆಜಿಟೇರಿಯನ್. ಓ, ಆಲ್ ದಿ ಬೆಸ್ಟ್. ಹಂಗಾರೆ ಖಾಲಿ ಮಾಡ್ಬಿಡ್ತೀನಿ. ವೆಜ್ ಬರೋಷ್ಟೊಳಗೆ ಇದನ್ನ ಸ್ವಲ್ಪ ಉಳಿಸಲ್ಲ. ಬೇಗ ತಗೊಂಬನ್ನಿ. ಗುರುಜಿ ನಮಸ್ಕಾರ. ನಮಸ್ಕಾರ. ಏನೋ ಇವತ್ತೇನೋ ಹೊಸದಾಗಿ ಏನು ಹಿಡ್ಕೊಂಡ್ ಬಂದಿದ್ದೀರಾ? ಕುಂಬಳಕಾಯಿ ಎಲ್ಲ ಬಂದ್ಬಿಟ್ಟಿದೆ. ಏನ್ ಮಾಡ್ತಾ ಇದ್ದೀರಾ ಕುಂಬಳಕಾಯಿ ಗುರುಜಿ? ನಮ್ಗೆ ಮುಖಾಂತರ ಕೋಟ್ಯಾಂತರ ಜನಕ್ಕೆ 100 ರೀತಿಯ ಸೂಪ್ ಕುಡಿಸೋಣ ಅಂತ ಮನಸ್ಸು ಮಾಡಿದೀನಿ. ಖಂಡಿತವಾಗ್ಲು ಗುರುಜಿ. ಏನ್ ಗುರುಜಿ ಅದು? ಏನ್ ಸಿಹಿ ಕುಂಬಳಕಾಯಿ ಸೂಪ್. ಸಿಹಿ ಕುಂಬಳಕಾಯಿ ಸೂಪ್ ಬೇಕಾಗುವ ಸಾಮಗ್ರಿಗಳು: ಸಿಹಿ ಕುಂಬಳಕಾಯಿ, ಈರುಳ್ಳಿ, ಕ್ಯಾರೆಟ್, ಬಿಳಿ ಎಳ್ಳು, ಕಾಳು ಮೆಣಸಿನ ಪುಡಿ, ಬಾದಾಮಿ ಬೀಜದ ಹಾಲು, ಉಪ್ಪು. ಕುಂಬಳಕಾಯಿ ಎಲ್ಲ ಒಂದೇ ಸರಿ ಪಾಯಸ ಆಗ್ಬಿಡುತ್ತೇನಪ್ಪ? ಓಹೋ, ಚೆನ್ನಾಗಿ ಪೇಸ್ಟ್ ಆಗ್ಬಿಟ್ಟಿದೆ ಅದು. ಏನ್ ಮಾಡೋದು ಗುರುಜಿ ಈಗ? ಇವಾಗ ಇದನ್ನ ಬಾಯ್ಲ್ ಮಾಡೋಣ. ಪಾತ್ರೆ. ಸೊ ಇದಕ್ಕೆ ಈರುಳ್ಳಿ ಫ್ರೈ ಮಾಡೋಕೆ ಕತ್ತರಿಸಿಟ್ಕೊಂಡಂತ ಈರುಳ್ಳಿ ಫ್ರೈ ಮಾಡಿ ಅಂದ ತಕ್ಷಣ ನೀವೇನೋ ಎಣ್ಣೆ ಹಾಕ್ಲಿಲ್ವಲ್ಲಪ್ಪ ಅಂತ ಹೊಸಬರು ಬೇಜಾರು ಪಡ್ಕೊಳ್ಳೋಂತ ಅವಶ್ಯಕತೆ ಇಲ್ಲ. ಗುರುಜಿಯ ಸ್ಪೆಷಲ್ ಅಂತ ಹೇಳಿದ್ರೆ ಹಾಲು, ಬೆಣ್ಣೆ, ತುಪ್ಪ, ಮೊಸರು ಈ ತರದ್ದು ಏನೇ ರೀತಿಯ ವಸ್ತುಗಳನ್ನ ಬಳಸ್ತೆ ಆಹಾರ ಕ್ರಮಗಳನ್ನ ರೂಢಿಸ್ಕೊಳ್ಳೋದೆ ನಮ್ಮ ಬಾಲಕೃಷ್ಣ ಗುರುಜಿಯವರ ವಿಶೇಷ. ಆದ್ರಿಂದ ಯಾರೋ ಹೊಸಬರು ನೋಡ್ತಾ ಇದ್ದವ್ರು, ಏನಪ್ಪ ಫ್ರೈ ಮಾಡ್ಕೊಳ್ತೀವಿ ಅಂತ ಬರೀ ಹಿಂಗೇನೋ ಮಾಡ್ತಾ ಇದ್ದಿಲ್ಲ ಅಂತ ಕನ್ಫ್ಯೂಸ್ ಆಗುವಂತ ಅವಶ್ಯಕತೆ ಏನಿಲ್ಲ. ಒಂದು ಹೊಸ ಬಗೆಯ ಆಹಾರ ಕ್ರಮವನ್ನ ಬಾಲಕೃಷ್ಣ ಗುರುಜಿಯವರು ಹೇಳ್ಕೊಡ್ತಾ ಇದ್ದಾರೆ. ಎಳ್ಳನ್ನ 1 ಚಮಚದಷ್ಟು ಹಾಕೋಣ. ಓಕೆ ಗುರುಜಿ. ಕ್ಯಾರೆಟ್ ಮತ್ತು ಸಿಹಿ ಕುಂಬಳಕಾಯಿ. ಓಕೆ. ಹೇಗೋ ಬೇಯಿಸ್ಕೊಳಕ್ ನೀರ್ ಹಾಕಿದ್ವಲ್ಲ, ಹೌದೌದು, ಅದನ್ನೇ ಇದಕ್ಕೆ ಒಂದ್ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕೋಣ. ಹಾಕಿ ಗುರುಜಿ. ಉಪ್ಪು. ಈಗ ಇದಕ್ಕೆ ಬಾದಾಮಿ ಹಾಲನ್ನ ಹಾಕೋಣ. ಬಾದಾಮಿ ಹಾಲು ಏನ್ ಕಾಂಬಿನೇಷನ್ ಗುರುಜಿ ಇದು? ಇದೊಂಥರ ಸೂಪ್ ಚೆನ್ನಾಗಿ, ಒಂಥರ ಒಂದು ವಿಚಿತ್ರವಾದ ರುಚಿ ಬರ್ಬೇಕಲ್ಲ. ಇಲ್ಲ ಒಂಥರ ಕಾರ್ಚಿರುತ್ತೆ, ಒಂಥರ. ಓಹೋ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಾಲಕೃಷ್ಣ ಗುರೂಜಿಯವರು ಅದ್ಭುತವಾಗಿರುವಂತಹ ಸಿಹಿ ಕುಂಬಳ ಮತ್ತು ಕ್ಯಾರೆಟ್ ಅನ್ನು ಹಾಕಿ
ಜೊತೆಗೆ ಬಾದಾಮಿ ಹಾಲನ್ನ ಹಾಕಿ ಮಾಡ್ತಾ ಇರ್ತಕ್ಕಂಥ ವಿಶೇಷವಾದಂತ ಸೂಪ್ ಅನ್ನ ಮಾಡಿ ತೋರಿಸ್ತಾ ಇದ್ದಾರೆ. ಗುರುಜಿ ಮತ್ತೆ ಪ್ರಶ್ನೆಗೆ ಬರ್ತಾ ಇದ್ದೀನಿ. ತುಂಬಾ ಜನ ಕೇಳಿರುವಂತದ್ದು ಏಕೈಕ ಪ್ರಶ್ನೆ, ಬ್ಲಡ್ ಪ್ರೆಷರ್, ಬಿಪಿಗೆ ಸಂಬಂಧಪಟ್ಟಾಗಿ ಯಾಕೆ ನೀವು ಮಾಹಿತಿಗಳನ್ನ ಕೊಡ್ತಾ ಇಲ್ಲ ನಿಮ್ ಕಾರ್ಯಕ್ರಮದಲ್ಲಿ ಅಂತ ಕೇಳ್ತಾ ಇದಾರೆ. ಈಗ ಇದಕ್ಕೆ ಒಂದು ಶಾರ್ಟ್ ಆಗಿ ಒಂದು ಉತ್ತರ ಕೊಡ್ತೀನಿ, ಕೊಡಿ ಗುರು. ಬಟ್ ಎಕ್ಸ್ಕ್ಲೂಸಿವ್ ಆಗಿ ಸದ್ಯದಲ್ಲೇ ನಿಮ್ಮ ಮುಖಾಂತರ ಬೇರೆ ಬೇರೆ ದೊಡ್ಡ ದೊಡ್ಡ ಕಾಯಿಲೆಗಳಿಗೆ ಏನೇನ್ ಮಾಡ್ಕೋಬೇಕು, ಹೇಗ್ ಮಾಡ್ಬೇಕು, ಅಡಿಗೆ ಯಾವ ರೀತಿ ಸಪ್ಲಿಮೆಂಟ್ ಆಗ್ಬೇಕು ಅಂತ ಡೀಟೇಲ್ ಆಗಿ ಅದ್ರ ಬಗ್ಗೆ ನಿಧಾನಕ್ಕೆ ಹೇಳೋಣ. ಮೊದಲನೇ ದಿನ ಏನಂದ್ರೆ ಜನರಲ್ ಆಗಿ ಒಂದು ಸಣ್ಣದಾಗಿ ಒಂದು ಮಾಹಿತಿ ಕೊಟ್ಕೊಳ್ಳೋಣ. ಒಬ್ಬ ವ್ಯಕ್ತಿಗೆ ಆಂಗ್ಸೈಟಿ, ಟೆನ್ಷನ್ ಆದಾಗ ಒಂದು ರೀತಿಯ ಕ್ಯಾಟೋಕ್ಯಾಲಮಿನ್ ಅನ್ನೋ ರೀತಿಯ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ರಿಲೀಸ್ ಆಗುತ್ತೆ. ಅದು ಒಂಥರ ಕನ್ಸ್ಟ್ರಕ್ಟಿವ್ ಇನ್ ನೇಚರ್, ಒಂಥರ ಸಂಕುಚಿತ. ಸೊ ಅದೇನ್ ಮಾಡುತ್ತೆ, ಈ ಬ್ಲಡ್ ವೆಸಲ್ಸ್ ನ ಸ್ಟಿಫನ್ ಮಾಡುತ್ತೆ, ಹಾರ್ಡನ್ ಮಾಡುತ್ತೆ, ಕಾಂಟ್ರಾಕ್ಟ್ ಮಾಡುತ್ತೆ. ಇದನ್ನ ಸರಿ ಮಾಡ್ಕೋಬೇಕಾದ್ರೆ 4 ದಾರಿಯಲ್ಲಿ ನೋಡ್ಬೇಕು, ಯಾವ ಕಾರಣಕ್ಕೆ ಸ್ಟ್ರೆಸ್ ಬರ್ತಾ ಇದೆ. ನೆಕ್ಸ್ಟ್, ತುಂಬಾ ಎಣ್ಣೆ, ಬೆಣ್ಣೆ, ತುಪ್ಪ ಈ ರೀತಿಯ ಜಿಡ್ಡಿನ ಪದಾರ್ಥಗಳನ್ನ ತುಂಬಾ ತಿಂದಾಗ ಅದು ರಕ್ತದ ನಾಳಗಳಲ್ಲಿ ಹೆಪ್ಪು ಕಟ್ಕೊಂಡ್ಬಿಟ್ಟು ಅದು ರಕ್ತದ ಸಂಚಾರಕ್ಕೆ ತೊಂದರೆ ಆಗಿ ಇಟ್ ಕ್ರಿಯೇಟ್ಸ್ ಬ್ಲಡ್ ಪ್ರೆಷರ್. ಇದನ್ನ ಸರಿ ಮಾಡಿಸ್ಕೋಬೇಕಾದ್ರೆ ಹಿಪ್ನಾಸಿಸ್ ಮುಖಾಂತರ ಯಾಕೆ ಕಾರಣ, ಇದಕ್ಕೆ ಕಾರಣ ಏನು ಕಂಡುಹಿಡಿದು ನಾವು ಅದನ್ನ ಆಂಟಿಡೋಟ್ ಮಾಡ್ತೀವಿ. ಎರಡನೇದು, ಸಾಸ ಅಡುಗೆಯಿಂದ ಸಹಜವಾದ ಆರೋಗ್ಯಕ್ಕೆ ಸಹಜವಾದ ಅಡುಗೆ, ಅದರ ಮುಖಾಂತರ ನಾವು ಈ ತೊಂದರೆಯನ್ನ ಅಡ್ರೆಸ್ ಮಾಡ್ತೀವಿ. ಆವಾಗ ನನ್ನ ಪ್ರಕಾರ ತುಂಬಾ ಜನಕ್ಕೆ BP ಕಂಟ್ರೋಲ್ ಬಂದಿದೆ. ಮತ್ತೊಂದು, ಔಷಧಗಳ ಸೇವನೆಯಿಂದನೂ ನಮಗೆ BP ಬರೋ ಸಾಧ್ಯತೆ. ಈ ಗುಣ ಆಗ್ಬೇಕಾದ್ರೆ ಪ್ಯಾಕೇಜ್ ಇದು ಸ್ವಲ್ಪ ತಗೋ, ಈ ತರ ಆಗಿದೆ. ಹಾಗಾಗಿ ಇಟ್ಸ್ ಎ ವೆರಿ ವಿಶಿಯಸ್ ಸರ್ಕಲ್. ಆರೋಗ್ಯದ ಮುಖಾಂತರ ಸರಿ ಮಾಡ್ಕೊಳ್ಳಿ ಅಂತಾನೆ ನನ್ನ ಭಾವನೆ. ಅದಕ್ಕೆ ಇದೆಲ್ಲ ತೋರಿಸ್ತಾ ಅಕ್ಯುಪ್ರೆಷರ್ ಮುಖಾಂತರ ಅಥವಾ ಸೂಜೋಕ್ ಥೆರಪಿ ಮುಖಾಂತರ ಡೈರೆಕ್ಟ್ ಆಗಿ ಬ್ಲಡ್ ಪ್ರೆಷರ್ಗೆ ಅಂತ ಒಳ್ಳೆ ಚಿಕಿತ್ಸೆ ಕೊಡೋದು ಸ್ವಲ್ಪ ಕಷ್ಟ. ಆದರೆ ಇಲ್ಲಿ ಒಂದು ಪಾಯಿಂಟ್ ಇದೆ. ಈ ಪಾಯಿಂಟ್ ಅನ್ನ 3 ನಿಮಿಷ, ಅಂದ್ರೆ ಈ ಮಣಿಕಟ್ಟು ಅಂತೀವಲ್ಲ, ಆ ಮಧ್ಯಭಾಗದಲ್ಲಿ ಒಂದು 3 ನಿಮಿಷದ ಕಾಲ, 2 ನಿಮಿಷದ ಕಾಲ ಪ್ರೆಸ್ ಮಾಡಿ ಇಟ್ಕೊಂಡಿದ್ರೆ ಮತ್ತು ಇಲ್ಲಿಂದ ಅವರ ಬೆರಳಲ್ಲಿ 2 ಬೆರಳು ಅಗಲ, ಅವರ ಬೆರಳು 2 ಹಿಂದೆ ಅಲ್ಲೊಂದು ಪಾಯಿಂಟ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಬ್ಲಡ್ ಪ್ರೆಷರ್ ಕಡಿಮೆ ಆಗೋ ಸೂಚನೆಗಳು ಇದೆ. ಒಂದು ಒಳ್ಳೆ ವಿಧಾನ ಹೇಳ್ಕೊಟ್ಟಿದ್ದಾರೆ, ಟ್ರೈ ಮಾಡಿ ನೋಡೋಣ, ಒಳ್ಳೊಳ್ಳೆ ರಿಸಲ್ಟ್ ಬರ್ಬೋದು. ಬಂದ್ಮೇಲೆ ಮತ್ತೆ ಭೇಟಿಯಾಗೋಣ. ಗುರುಜಿ ಬಹಳ ಜನಕ್ಕೆ ಬಂದಿದೆ, ಬಹಳ ಜನಕ್ಕೆ ಬಂದಿದೆ, ಬೇಕಾದಷ್ಟು ಜನಕ್ಕೆ ಬಂದಿದೆ. ಗುರುಜಿ ಅವರು ಒಳ್ಳೆ ಅದ್ಭುತವಾಗಿರುವಂತ ಬಾದಾಮಿಯ ಹಾಲನ್ನ ಹಾಕಿ, ಕುಂಬಳಕಾಯಿ ಮತ್ತು ಕ್ಯಾರೆಟ್ ಅನ್ನ ಹಾಕಿ ಮಾಡಿರುವಂತ ಒಂದು ಸೂಪ್ ಅನ್ನ ಕೊಡ್ತಾ ಇದ್ದಾರೆ. ಸಿಹಿ ಕುಂಬಳಕಾಯಿ ಸೂಪ್, ಸಿಹಿ ಕುಂಬಳ ಮತ್ತು ಕ್ಯಾರೆಟ್ ಮತ್ತು ಬಾದಾಮಿಯ ಹಾಲನ್ನು ಹಾಕಿ ಮಾಡಿರ್ತಕ್ಕಂಥ ವಿಶೇಷವಾದಂತ ಸೂಪ್ ಅನ್ನ ಮಾಡಿ ಬಾಲಕೃಷ್ಣ ಗುರುಜಿ ಅವರು ನಮ್ಗೆ ಕೇಳ್ಕೊಟ್ಟಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ಒಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಸಿಹಿ ಕುಂಬಳಕಾಯಿ ಸೂಪ್ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಬೇಯಿಸಿದ ಸಿಹಿ ಕುಂಬಳಕಾಯಿ, ಕ್ಯಾರೆಟ್ ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಈರುಳ್ಳಿ, ಬಿಳಿ ಎಳ್ಳು, ರುಬ್ಬಿದ ಸಿಹಿ ಕುಂಬಳಕಾಯಿ, ಕ್ಯಾರೆಟ್, ಕಾಳುಮೆಣಸಿನ ಪುಡಿ, ಉಪ್ಪು, ಬಾದಾಮಿ ಬೀಜದ ಹಾಲು ಹಾಕಿ ಕುದಿಸಿ. ಈಗ ಆರೋಗ್ಯಕರ ಸಿಹಿ ಕುಂಬಳಕಾಯಿ ಸೂಪ್ ಕುಡಿಯಲು ರೆಡಿ. ಇದಕ್ಕೆ ಮುಂಚೆನೆ ನಾಮಕರಣನೂ ಮಾಡ್ಬಿಡಿದೀರಾ, ನೋಡೋಣ ಅದೇನ್ ಹೇಳ್ತೀರಾ. ಸೇಮ್ ಟು ಸೇಮ್. ಒಳ್ಳೇದು. ಹೆಂಗಿದೆ ಅಂತ ಹೇಳಿದ್ರೆ, ಈ ಕುಂಬಳಕಾಯ್ದು ಸಾಂಬಾರ್ ಮಾಡಿದ್ರೆ ಹೆಂಗಿರುತ್ತೋ ಹಂಗಿದೆ. ಇದು ಏನು ಸೂಪ್ ಅಂತ ಏನು ಕುಡಿಬೇಕಾಗಿಲ್ಲ. ಅದಕ್ಕೆ ಏನೋ ಎಕ್ಸ್ಟ್ರಾಡಿನರಿ ಸ್ವಲ್ಪ ಟೇಸ್ಟ್ ಎಲ್ಲ ಬಂದ್ಬಿಟ್ಟಿದೆ. ಬಾದಾಮಿ ಗೀದ ಮೇಲೆ ಹಾಕ್ಬಿಟ್ಟು, ಅದು ಬಾದಾಮಿ ಪೌಡರ್ ಎಲ್ಲ ಇದು ಬಾದಾಮಿನ ತಂದು ಮಿಕ್ಸಿಲಿ ಹಾಕಿ ಗ್ರೈಂಡ್ ಮಾಡಿ ಹಾಕಿರೋಂಥ ಪ್ಯೂರ್ ಬಾದಾಮಿ ಹಾಕಿರೋದ್ರಿಂದ ಇದು ಹೆಂಗಿದೆ ಅಂದ್ರೆ, ಸ್ವಲ್ಪ ಬಿಸಿ ಬಿಸಿ ಅನ್ನ ಇದ್ರೆ ಸ್ವಲ್ಪ ತುಪ್ಪ ಹಾಕೊಂಡು ಬಾರ್ಸಾಕ್ಬಿಡ್ಬೋದು. ನೀವು ಹಂಗೆ ಹೇಳಿದ್ರೆ ಯಾರು ತಿನ್ನೋದೇ ಇಲ್ಲ. ತುಂಬಾ ಚೆನ್ನಾಗಿದೆ ಗುರುಜಿ. ಅಲ್ಲ, ಕರೆಕ್ಟ್. ಸಾರು ಹುಳಿ ಅಂದ್ರೆ ಯಾಕೆ ತಿಂತಾರೆ? ಹಂಗೆ ಸೂಪ್ ಅಂತಾನೆ ಹೇಳಿದ್ರೆ ಸೂಪ್ ಟೈಮಲ್ಲಿ ತಿಂತಾರೆ. ಸೂಪ್ ಕುಡಿಯೋಕಾಗಿಲ್ಲ, ಅನ್ನ ಹಾಕೊಂಡು ಕಲ್ಸ್ಕೊಂಡು ತಿನ್ಬಿಡಿ ಅನ್ನೋದು ಅಷ್ಟೇನೆ. ತಿನ್ಬೇಕು, ಒಳಗೋಗ್ಬೇಕು ಅಷ್ಟೇನೆ. ಇಲ್ಲ, ಇಷ್ಟು ಗಟ್ಟಿಯಾಗಿರೋ ಸೂಪ್ ಕುಡಿದ್ರೆ ಆಮೇಲೆ ಊಟ ಮಾಡ್ಬೇಕು ಅಂತ ಏನು ಅನ್ಸಲ್ಲಪ್ಪ. ಹಂಗರ್ ಇಂಡೆಕ್ಸ್ ನ ಅದು ಬ್ರೇಕ್ ಕೂಡ ಮಾಡಿ. ಒನ್ ಆಫ್ ದ ರೀಸನ್ ಸೂಪ್ ಕುಡಿತಾರ ಉದ್ದೇಶನೇ ಸ್ವಲ್ಪ ಪ್ರಮಾಣದಲ್ಲಿ ಊಟವನ್ನು ಮಾಡ್ಲಿ ಅಂತ. ಹೌದು, ಊಟದಷ್ಟೇ ನಾವು ಸೂಪನ್ನು ಕುಡಿದಿರೋದ್ರಿಂದ ಊಟ ಸೇರಲ್ಲ. ನೀವು ತುಂಬಾ ಚೆನ್ನಾಗಿದೆ ಗುರುಜಿ.
ಸಕ್ಕತ್ತಾಗಿದೆ, ಏನಂತ ಖಾರ ಗಿರ ಎಲ್ಲ ಏನಿಲ್ಲ, ಚೆನ್ನಾಗಿದೆ. ಸೇಮ್ ನಾನು ಮೊದಲೇ ನೋಡಿದಲ್ಲಿ ಅನ್ಕೊಂಡೆ, ಯಾವಾಗ ನಾವು ಬೇಯಿಸ್ಬಿಟ್ಟು ಸೂಪ್ ಮಾಡ್ಬಿಡ್ತೀವಿ ಅಲ್ಲಿ ಅದು ಗಟ್ಟಿಯಾಗಿ ಬಂದ್ಬಿಡುತ್ತೆ, ನಮ್ಗೆ ಗೊತ್ತಾಗುತ್ತೆ. ಇದನ್ ಬೇಕಂದ್ರೆ 2 ಇಡ್ಲಿ ಕೊಟ್ಬಿಟ್ಟು ಪಕ್ಕದಲ್ಲಿ ಇಟ್ಟು ಕೊಟ್ಬಿಟ್ರೆ ಯಾ ನನ್ನ ಮಕ್ಳು ಸಾಂಬಾರ್ ಹಿಂಗ್ ಕೊಟ್ಟವ್ರು, ಇವ್ರು ಯಾರು ಸಾಂಬಾರ್ ಸಕ್ಕತ್ತಾಗಿದೆಯಪ್ಪ ಸಾಂಬಾರ್ ಅಂತ ತಿಂದಿಲ್ಲ ಅಂದ್ರೆ ಕೇಳಿ. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಸರ್. ಆಮೇಲೆ ಗುರುಜಿ ಒಂದೇ ಒಂದು ಪ್ರಶ್ನೆ, ನೆಕ್ಸ್ಟ್ ನಾಳೆ ನಿಮ್ಗೊಂದು ಪ್ರಶ್ನೆ ಕೇಳ್ಬೇಕು ಅನ್ಕೊಂಡಿದ್ದೀನಿ. ಸಾಕಷ್ಟು ಜನ ಕೇಳ್ತಾ ಇದಾರೆ, ಮಕ್ಕಳಿಗೆ ಎಕ್ಸಾಮಿನೇಷನ್ ಬಂದ್ಬಿಟ್ಟಿದೆ, ಬರ್ತಾ ಇದೆ, SSLC ಎಕ್ಸಾಮ್, PUC ಎಲ್ಲ ಬರ್ತಾ ಇದೆ, ಮೆಮೊರಿ ಪವರ್ ಜಾಸ್ತಿ ಮಾಡ್ಕೊಳಕ್ಕೆ ಗುರುಜಿ ಅವ್ರಿಗೆ ಏನಾದ್ರು ಒಂದು ಇದ್ರೆ ಹೇಳಿ ಅಂತ ಹೇಳಿದ್ದಾರೆ. ದಯವಿಟ್ಟು ಅದ್ರ ಬಗ್ಗೆ ತಿಳ್ಕೊಂಡ್ ಬಂದ್ರೆ ನಾಳೆ ದಿನ ನಮ್ಮ ಕಾರ್ಯಕ್ರಮದಲ್ಲಿ ಹೇಳ್ಬೋದು. ಖಂಡಿತ. ಥ್ಯಾಂಕ್ ಯು, ಥ್ಯಾಂಕ್ ಯು. ಚಿಕ್ಕಮಗಳೂರಿಂದ ಬರ್ತಕ್ಕಂಥವ್ರಿಗೆ ನಮಸ್ಕಾರ. ತಮ್ಮ ಹೆಸರು ಗೊತ್ತಾಗಿಲ್ಲ? ಪ್ರಸಿಲ್ಲಾ. ಓಕೆ, ಪ್ರಸಿಲ್ಲಾ ಅವರೇ, ಚಿಕ್ಕಮಗಳೂರು ಎಲ್ಲಿದೆ ನಿಮ್ಮ ಮನೆ? ಪೆನ್ಷನ್ ಮಲ ಟೌನ್ ಅಲ್ಲೇ ಇದೆಯಾ? ಓಕೆ, ಏನ್ ಮಾಡ್ಕೊಂಡಿದ್ದೀರಾ? ನಾ ಮನೇಲೇ ಇದ್ದೀನಿ. ಮುಂಚೆ PG ನಡೆಸ್ತಿದ್ದೆ, 15 ವರ್ಷ PG ನಡೆಸ್ತಿದ್ದೀನಿ. ಹೌದೇನು? 15 ಜನ? ಈಗ ಒಂದು 4 ಮಂತ್ ಇಂದ ಸ್ಟಾಪ್ ಮಾಡಿದ್ದೀನಿ. ಯಾಕೆ? ಮಗಳಿಗೆ ಮದ್ವೆ. ಎಷ್ಟು ಜನ ಮಕ್ಕಳು ಇದ್ರೆ? ಮಗಳಿಗೆ ಮದ್ವೆ ಅಂತ ಯಾಕೆ PG ಯಾಕೆ ನಿಲ್ಸಿದ್ರಿ? ಆ ಮಕ್ಳು ಬೇಡ, PG ಸಾಕು, ಇಷ್ಟು ವರ್ಷ ಮಾಡಿದ್ದೆಲ್ಲ ಸಾಕು, ಇನ್ನೊಂದು. ಮಗಳಲ್ಲಿ ಬೆಂಗಳೂರಲ್ಲಿ ಇರ್ಬೇಕು. ಈಗ ಅವಳಿಗೆ ಕೆಲಸ ಬಿಟ್ಟು ಕರ್ಕೊಂಡ್ ಬರ್ತಾ ಇದ್ವಿ ಚಿಕ್ಕಮಂಗ್ಳೂರ್ಗೆ. ಮದ್ವೆ ಮಾಡಿ ಅವ್ರು ಹೊರಗಡೆ ಕರ್ಕೊಂಡು ಹೋಗ್ತಾರೆ ಗಂಡ. ಎಲ್ಲಿಗೆ? ಹೊರದೇಶಕ್ಕೆ ದಿನ ಬೆಂಗಳೂರು ಕೆಲಸ ಮಾಡ್ತಾರೆ. ಮತ್ತೆ ನೋಡಿ, ಅವರು ದುಬೈ ಕೊಟ್ಟೋಗ್ಲಿ, ಇನ್ನೊಂದ್ ಮಗಳು ಏನ್ ಮಾಡ್ತಾ ಇದಾರೆ? ಇಂಜಿನಿಯರಿಂಗ್ ಮಾಡ್ತಾ ಇದಾರೆ. ಅವ್ರನ್ನು ಇನ್ನೆಲ್ಲ ಕಳಿಸಿ PG ನೋಡ್ಕೊಳ್ಳೋದು ಯಾರು ಅಂತ? ಅದಕ್ಕೆ ಆಗೋದಿಲ್ಲ ಅಂತ ಮಕ್ಳು ಬೇಡ ಅಂತ ಸ್ಟಾಪ್ ಮಾಡ್ತೀವಿ. ಓಕೆ ಓಕೆ ಓಕೆ. ಚಿಕ್ಕಮಗಳೂರಿಂದ ಬಂದಿದ್ದೀರಾ, ಏನ್ ಮಾಡ್ತಾ ಇದ್ದೀರಾ? ಚಿಕನ್ ಆಜಾಯನ ಮಾಡ್ತೀವಿ. ಏನದು? ಚಿಕನ್ ಆಜಾಯನ ಅಂತ. ಚಿಕನ್ ಆಜಾಯನ ಅಂದ್ರೆ ಏನು? ಚಿಕನ್ ಅದು ಸುಕ್ಕ. ಚಿಕನ್ ಸುಕ್ಕ ಚಿಕ್ಕಮಗಳೂರು ಸ್ಪೆಷಲ್? ಮ್ಯಾಂಗ್ಳೂರ್ ಟೈಪ್ ಅದು. ಹೌದಾ? ಓಕೆ. ಚಿಕನ್ ಆಜಾಯನ ಮಾಡಕ್ಕೆ ಏನೇನ್ ತಂದಿದ್ದೀರಾ ಹೇಳಿ? ಚಿಕನ್ ಅಜಾಯನ್ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮ್ಯಾಟೊ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಬ್ಯಾಡಗಿ ಮೆಣಸಿನಕಾಯಿ, ಧನಿಯಾ, ಜೀರಿಗೆ, ಕಾಳುಮೆಣಸು, ಚಕ್ಕೆ, ಲವಂಗ, ಅರಿಶಿನ, ತೆಂಗಿನಕಾಯಿ ತುರಿ, ತುಪ್ಪ, ಉಪ್ಪು, ಎಣ್ಣೆ. ಸಾಕ? ಇದು ದೊಡ್ಡದಾಯ್ತಾ? ಇರ್ಲಿ, ಪರವಾಗಿಲ್ಲ. ಎಣ್ಣೆ ಬೇಕಾ? ಎಣ್ಣೆ ಸ್ವಲ್ಪ ಎಣ್ಣೆ ಬೇಕು. ಸಾಕು ಸಾಕು ಸಾಕಾ? ನೀವು ಅಡಿಗೆ ಎಲ್ಲ ಮಾಡ್ತೀರಾ PG ನಲ್ಲಿ? ಹೌದೌದು, ನಾನೇ ಮಾಡ್ತಿದ್ದೆ. ವೆಜ್ ನಾನ್ ವೆಜ್ ಎಲ್ಲ ಮಾಡ್ತಿದ್ದೆ. ಅಷ್ಟು ಮೆಣಸಿನಕಾಯಿ ಹಾಕ್ತಾ ಇದ್ದೆ. ಹಾಕಿ ಹಾಕಿ. ಅದಕ್ಕೆ ಧನಿಯಾ ಹಾಕೊಳ್ತೀನಿ ಸರ್. ಓಕೆ. ಜೀರಿಗೆ, ಕಾಳು ಮೆಣಸು, ಚಕ್ಕೆ, ಲವಂಗ. ಚಕ್ಕೆ, ಲವಂಗ ಇಷ್ಟು ಹುರ್ಕೊಳ್ಳಿ. ಹತ್ತೊಳಿ ದೊಡ್ಡದೇ ಇದೆ, ತೆಗಿತೀನಿ ಸರ್. ಸಾಕಾ? ಸಾಕು. ಓಕೆ. ಮತ್ತೆ ಈರುಳ್ಳಿ ಸ್ವಲ್ಪ ಹುರ್ಕೊಳ್ಳಿ. ಎಷ್ಟು ಜನದ PG ನಡೆಸ್ತಾ ಇದ್ರಿ? ಒಂದ್ 25 ಜನ ಇದ್ರು ಸರ್. ಊಟ ತಿಂಡಿ ಎಲ್ಲ ಮಾಡ್ಬೇಕಾಗಿತ್ತಾ? ಎಲ್ಲ ಊಟ ತಿಂಡಿ ಎಲ್ಲ. ಹೆಣ್ಮಕ್ಳದ ಹೆಣ್ಮಕ್ಳದ PG? ಹೆಚ್ಚಿನ ಗಂಡ್ ಮಕ್ಳೇ, ಹೆಣ್ಮಕ್ಳು ಕಮ್ಮಿ ಇದ್ರು. ಅದು ಇಂಜಿನಿಯರ್ ಸ್ಟೂಡೆಂಟ್ಸ್, ಆಮೇಲೆ ಬ್ಯಾಂಕ್ ಸ್ಟಾಫ್ಸ್, ಆಫೀಸರ್ಸ್. ಏನ್ ಅಡಿಗೆ ಮಾಡ್ತೀರಿ ದಿನ ಅವ್ರಿಗೆ? ಬೆಳಿಗ್ಗೆ ಇದು ದೋಸೆ, ಇಡ್ಲಿ, ಉಪ್ಪಿಟ್ಟು, ಕಡುಬು, ಏನ್ ತಿಂಡಿ. ಮಧ್ಯಾಹ್ನ ತರಕಾರಿ, ಆಮೇಲೆ ಅನ್ನ ಸಾರು ಮಾಡ್ತಿದೆ. ನಾನ್ ವೆಜ್ ಇಲ್ವಾ? ನಾನ್ ವೆಜ್ ನೈಟ್. ಹೌದಾ? ಯಾವತ್ತು ಭಾನುವಾರ ಮಾತ್ರ? ಡೈಲಿ. ಎಷ್ಟು ಚಾರ್ಜ್ ಮಾಡ್ತಾ ಇದೀರಿ ಒಬ್ರಿಗೆ? ಒಬ್ರಿಗೆ ಕಮ್ಮಿ ಸರ್, ನಾನು 25 ರೂಪಾಯಿ ತಗೊಳ್ತಿದ್ದೆ. ಮಕ್ಕಳು ಬಿಡಿಸ್ಬಿಟ್ಟಿರೋದು ನಿಮ್ನ? ಕಮ್ಮಿ 25 ರೂಪಾಯಿ ಅಂದ್ರೆ ಒಂದಿನ ಎಗ್ ಆಮ್ಲೆಟ್, ಎಗ್ ಬೇಯಿಸಿದ್ದು, ಇಲ್ಲಾಂದ್ರೆ ಫಿಶ್ ಫ್ರೈ, ಚಿಕನ್, ವಾರಕ್ಕೊಂದ್ಸಲ ಮಾತ್ರ ಚಿಕನ್. ಓಹೋ, ವೆರಿ ಗುಡ್. ಇದನ್ನ ರುಬ್ಕೊಂಡ್ ಬರ್ಬೇಕು. ರುಬ್ಕೊಳ್ಳಿ, ಕೊಡ್ತೀನಿ. ಇದಕ್ಕೆ ಇದೆಲ್ಲ ಹಾಕ್ಬೇಕು. ಏನೇನು ಹಾಕ್ಬೇಕು? ಹಾಕೊಳ್ಳಿ, ಎಲ್ಲ ಹಾಕೊಂಬಿಡಿ. ಇಲ್ಲ ಹೇಳ್ಬೇಕಾ? ಹೇಳ್ಬೇಕು ಹೇಳ್ಬೇಕು. ಏನ್ ಹಾಕ್ತೀರಿ ಗೊತ್ತಾಗಲ್ಲ. ಬೆಳ್ಳುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಶುಂಠಿ, ಆಮೇಲೆ ಚೂರು ಕೊತ್ತಂಬರಿ ಸೊಪ್ಪು. ಓಹೋ, ಹಾಕಿ. ಪೂರ್ತಿ ನೈಸಾಗಿ ರುಬ್ಕೋಬೇಕಾ? ಹೌದು ಸರ್, ಇನ್ನೂ ನೈಸಾಗಬೇಕು. ಇಷ್ಟ ಅವಶ್ಯ ಇದೆ, ಸಾಕಲ್ಲ? ಅದೇ ಸಾಕು. ಎಣ್ಣೆ ಹಾಕ್ಬೇಕಾ? ತುಪ್ಪ ಹಾಕ್ತೀನಿ ಸರ್. ತುಪ್ಪ ಹಾಕ್ತೀರಾ? ಓ, ಹಾಕಿ. ಎಷ್ಟು? 2 ಸ್ಪೂನಾ? 2. ನಂತರ ಈರುಳ್ಳಿ. ಸ್ವಲ್ಪ
ಬ್ರೌನ್ ಕಲರ್ ಬರ್ಬೇಕು. ಹೌದಾ? ಅಷ್ಟವರೆಗೂ ಹುರಿಬೇಕು. ಓಹೋ. ಇನ್ನೇನ್ ಸ್ಪೆಷಲ್ ಮಾಡ್ತೀರಾ ಮಲ್ಲಿ ನೀವು? ಚಿಕ್ಕಮಗಳೂರು ಸ್ಪೆಷಲ್ ಏನ್ ಮಾಡ್ತೀರಾ? ಎಲ್ಲ ಮಾಡ್ತೀನಿ ಸರ್, ನಾನು ಯಾವ್ದು ಮಾಡೋದಿಲ್ಲ ಅಂತ ಎಲ್ಲ ಮಾಡ್ತೀನಿ ಸರ್. ಅಲ್ಲ PG ನಡೆಸ್ತಾ ಇದೀರ ಅಂದ್ರೆ ಎಲ್ಲ ಮಾಡೋದು ಕಲ್ತೇ ಇರ್ಬೇಕು. ಎಲ್ಲ ಕಲ್ತಿದ್ದೀನಿ. ಬ್ರೌನ್ ಆಯ್ತಲ್ಲ? ಆಯ್ತು. ಈ ಚಿಕನ್ ಹಾಕೊಳ್ತೀನಿ. ಇಷ್ಟೊಂದು 1/4 kg ಚಿಕನ್ ಇದೆ. ಇದು ಡ್ರೈ ಆ ಗ್ರೇವಿನ ಮಾಡ್ತಾರೆ? ಡ್ರೈ ಆಗುತ್ತೆ ಸರ್. ಈಗ ಉಪ್ಪು ಹಾಕೊಳ್ತೀನಿ. ಹಾಕಿ. ಟೊಮೆಟೊ. ಏನಾಗ್ತಾ ಇದ್ದೀರಾ? ಅರ್ಶಿನ ಪುಡಿ. ವೇಟ್ ಮಾಡಿ. ನಮ್ಮ ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಅವರು ಒಳ್ಳೆ ಒಂದು ಅರ್ಶಿನ ಪುಡಿನ ಬಿಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಹಾಕೋಣ. ಎಷ್ಟು ಹಾಕ್ಬೇಕು ನೋಡ್ಕೊಳ್ಳಿ. ಸ್ವಲ್ಪ ಹಾಕಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ. ಓ, ಮಸಾಲ ರುಬ್ಬಿರೋದು ಹಾಕಿ. ಸ್ವಲ್ಪ ಕಾಯ್ತಾ ಸ್ವಲ್ಪ ಕಾಯಿ. ಒಂದ್ಸರಿ ಕರ್ರನ್ಸರಿ ಸಾಕು. ಆಯ್ತಾ? ಒಂದೇ ರೌಂಡ್. ಸ್ವಲ್ಪ ಕಾಯಿ ಜಾಸ್ತಿ ಆಗಿ ಚೆನ್ನಾಗುತ್ತೆ. ಹೌದೌದು. ಗಟ್ಟಿ ಗ್ರೇವಿ ಇರೋದ್ರಿಂದ ತಿನ್ನಕ್ಕೆ ಒಳ್ಳೆ ಮಜಾ ಆಗುತ್ತೆ. ಚಪಾತಿ ಜೊತೆಗೆ, ಹೌದೌದು, ರೊಟ್ಟಿ ಜೊತೆ ಚೆನ್ನಾಗಿ. ಸ್ವಲ್ಪ ಬೇಯಬೇಕಲ್ಲ? ಹೌದು ಸರ್, ಸ್ವಲ್ಪ ಒಂದು ಎಷ್ಟು ನಿಮಿಷ ಬೇಯಿಸೋಣ? ಒಂದು 5 ನಿಮಿಷ ಬೇಯಿಸೋಣ. ಹೌದು ಸರ್. ಓಕೆ. ಮುಚ್ಕೋಣ. ಓಕೆ, ಎಲ್ಲ ಇಟ್ಟಾಗಿದೆ. 10 ನಿಮಿಷ ಕಾಯ್ಬೇಕಾಗುತ್ತೆ. 10 ನಿಮಿಷ ಬಿಟ್ಕೊಂಡು ಮತ್ತೆ ಬರೋಣ. ಅದೇ ತನಕ ಬೇಯ್ತಾ ಇರ್ಲಿ. ವೆಲ್ಕಮ್ ಬ್ಯಾಕ್ ಟು ಟೇಸ್ಟ್ ಮೈ ಬೆಸ್ಟ್ ಎವರೆಸ್ಟ್ ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕಾರ್ಯಕ್ರಮದಲ್ಲಿ 20 ನಿಮಿಷಗಳ ನಂತರ ಮತ್ತೆ ಬಂದಿದ್ದೀವಿ. ನೋಡೋಣ ಏನಾಗಿದೆ ಅಂತ. ಓಹೋ, ಫುಲ್ಲು ಡ್ರೈ ಆಗಿದೆ. ಘಮ 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 ಅಂತ ಇದೆ. ಕುಂದಾಪುರ ಚಿಕನ್ ಆಗ್ತಾ ಇದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬೇಕಾ? ಹಾಕಿ. ಆಯ್ತಾ? ಆಫ್ ಮಾಡೋಣ. ಚಿಕನ್ ಆಜಾಯ್ನ ಅಂತ, ಕುಂದಾಪುರ ಚಿಕನ್ ಅಂತಾನು ಕರಿಬಹುದು. ಅದೇ ತರನೇ ಇದೆ ಅನ್ಕೊಂಡಿದ್ದೀನಿ. ಓಕೆ, ಪ್ಲೇಟ್ ಹಾಕ್ಬಿಡಿ. ಬಿಸಿ ಇದೆ, ಹುಷಾರಮ್ಮ. ಚಿಕನ್ ಆಜಾಯ್ನ ರೆಡಿ. ಚಿಕನ್ ಆಜಾಯ್ನ ಕುಂದಾಪುರ ಚಿಕನ್ ಏನ್ ಬೇಕಾದ್ ತಿಳ್ಕೊಬಹುದು. ಚೆನ್ನಾಗಿ ಮಾಡಿದ್ದಾರೆ. ಮಾಡೋ ಕ್ರಮ ಚೆನ್ನಾಗಿತ್ತು. ಎಷ್ಟು ಈಸಿಯಾಗಿ ಮಾಡಿದ್ರು. ಎಷ್ಟು ಜನಕ್ಕೆ ಅಡುಗೆ ಮಾಡಾಕಿದೀವಿ ಮುರಳಿ ನಾವು PG ನಡೆಸಿ ನಮ್ಗೆ ಹೇಳ್ತಿರಲ್ಲ ಅಂತ. ಓಕೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪ್ರಿಸಿಲಾ ಅವ್ರು. ಪ್ರಿಸಿಲಾ ಅಲ್ಲ, ಪ್ರಿಸಿಲಾ ಅಂತ ನಮ್ಗೊಬ್ರು ಇಂಗ್ಲಿಷ್ ಟೀಚರ್ ಬಂದಿದ್ರು. ನಮ್ಗಿರ್ಲಿಲ್ಲ, ನಾವು ಆದ್ಮೇಲೆ ಬಂದ್ರು. ಓಕೆ, ಅದಕ್ಕೆ ಪ್ರಿಸಿಲಾ ಅಂತ ಸ್ವಲ್ಪ ಜ್ಞಾಪಕ ಜಾಸ್ತಿ. ಓಕೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಯಾವ ರೀತಿ ಮಾಡಿದ್ರು ಒಂದ್ಸರಿ ತೋರಿಸ್ತೀವಿ, ನೋಡ್ಕೊಳ್ಳಿ. ಚಿಕನ್ ಅಜಾಯನ್ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಬ್ಯಾಡಗಿ ಮೆಣಸಿನಕಾಯಿ, ಧನಿಯಾ, ಜೀರಿಗೆ, ಕಾಳುಮೆಣಸು, ಚಕ್ಕೆ, ಲವಂಗ ಹಾಕಿ ಹುರಿದುಕೊಳ್ಳಿ. ನಂತರ ಈರುಳ್ಳಿ ಹಾಕಿ ಹುರಿದು ಇದಕ್ಕೆ ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು ಸೇರಿಸಿ ಎಲ್ಲವನ್ನು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿಕೊಳ್ಳಿ. ಒಂದು ಬಾಣಲಿಗೆ ತುಪ್ಪ, ಈರುಳ್ಳಿ ಹಾಕಿ ಕೆಂಪಗೆ ಹುರಿದು ಚಿಕನ್, ಉಪ್ಪು, ಟೊಮೆಟೊ, ಅರಿಶಿನ, ಕರಿಬೇವು, ರುಬ್ಬಿದ ಮಸಾಲ ಹಾಕಿ ಮಿಕ್ಸ್ ಮಾಡಿ ಬೇಯಲು ಬಿಡಿ. ತೆಂಗಿನಕಾಯಿಯನ್ನು ರುಬ್ಬಿ ಬೇಯುತ್ತಿರುವ ಚಿಕನ್ಗೆ ಹಾಕಿ ಕಲಸಿ ಮುಚ್ಚಳ ಮುಚ್ಚಿ ಬೇಯಿಸಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಚಿಕನ್ ಅಜಾಯನ್ ಸವಿಯಲು ಸಿದ್ಧ. ಓಕೆ, ಟೇಸ್ಟ್ ಮಾಡಬಹುದಾ? ಮಾಡಿ. ಸಕ್ಕತ್ತಾಗಿದೆ, ಚೆನ್ನಾಗಿದೆ, ಒಳ್ಳೆ ಮಸಾಲ. PGಲೆಲ್ಲ ತುಂಬಾ ಇಷ್ಟ ಪಡ್ತಾ ಇದ್ರು. ಹೌದಾ? ಮಕ್ಕಳೆಲ್ಲ ಎಲ್ಲರೂ ಇಷ್ಟ. ಚೆನ್ನಾಗಿದೆ ಅಮ್ಮ. ಮಸಾಲ ಚೆನ್ನಾಗಿರ್ಬೇಕು ಚಿಕನ್ಗೆ. ಹೌದು. ಅದ್ಭುತ. ಸುಚಿತ್ ಅವರು ಬಂದಿದ್ದಾರೆ. ಸುಚಿತ್ ಅವರೇ ನಮಸ್ಕಾರ. ನಮಸ್ಕಾರ. ಸುಚಿತ್ ಅವರೇ, ಅದೇನೋ ಸಬ್ಜಿ ಮಾಡ್ತೀವಿ ಅಂತ ರಾತ್ರಿ ಹೇಳಿದ್ರಿ. ಏನ್ ಸಬ್ಜಿ ಮಾಡ್ತೀರಾ? ವೆಜಿಟೇರಿಯನ್ಸ್ ಇದು ಒಂದು ಒಳ್ಳೆ ಎಲ್ಲಾ ತರಕಾರಿಗಳನ್ನು ಹಾಕಿ ಸಬ್ಜಿ ಅಂತ ಹೇಳ್ತಾರೆ ನಾರ್ತ್ ಸೈಡ್. ಇದು ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ ಮಾಡ್ತಾ ಇದೀವಿ. ರೆಸ್ಟೋರೆಂಟ್ ಸಬ್ಜಿ, ಚಪಾತಿಗೆ ಮಿಕ್ಸ್ಡ್ ವೆಜಿಟೇಬಲ್ ಸಬ್ಜಿ. ಈಗಂತೂ ಒಳ್ಳೆ ಎಲ್ಲಾ ತರಕಾರಿಗಳ ಸೀಸನ್ ಇದೆ. ಓಕೆ, ಮಕ್ಕಳಿಗೂ ಸಹ ತುಂಬಾ ಇಷ್ಟ ಆಗುತ್ತೆ. ಲಂಚ್ ಬಾಕ್ಸ್ ಗೆ ಪ್ಯಾಕ್ ಮಾಡಬಹುದು. ಚಪಾತಿ ಪೂರಿ ಮಾಡಿ ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಯಾವ್ದ್ರ ಜೊತೆ ಬೇಕಾದ್ರೂ
ಯಾಕಂದ್ರೆ ನಾವು ಸಾಗು ಅಂತೀವಿ ಸೌತ್ ನಲ್ಲಿ, ಅಲ್ಲಿ ಸಬ್ಜಿ ಅಂತಾರೆ. ಸಬ್ಜಿಗೂ ಸಾಗು ತುಂಬಾ ವ್ಯತ್ಯಾಸ ಇದೆ. ಅಂತ ಮಸಾಲೆ ಎಲ್ಲ ಸಬ್ಜಿಲಿ ಇರಲ್ಲ, ಸಾಗುಲಿ ಒಳ್ಳೆ ಮಸಾಲ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಯಾವಾಗಲೂ ಸ್ವಲ್ಪ ಚೇಂಜ್ ಇರ್ಬೇಕಷ್ಟೇ. ಸುಚಿತ್ರಾ, ಮಾಡಕ್ಕೆ ಏನೇನು ತಂದಿದ್ದೀರಾ ಹೇಳ್ರಿ. ಮಿಕ್ಸ್ಡ್ ವೆಜಿಟೇಬಲ್ ಸಬ್ಜಿ ಬೇಕಾಗುವ ಸಾಮಗ್ರಿಗಳು: ಕ್ಯಾರೆಟ್, ಬೀನ್ಸ್, ಆಲೂಗೆಡ್ಡೆ, ದಪ್ಪ ಮೆಣಸಿನಕಾಯಿ, ಹೂಕೋಸು, ಟೊಮ್ಯಾಟೊ, ಹಸಿ ಬಟಾಣಿ, ಈರುಳ್ಳಿ, ಗೋಡಂಬಿ, ಕೊತ್ತಂಬರಿ ಸೊಪ್ಪು, ಗರಂ ಮಸಾಲ, ಧನಿಯಾ ಪುಡಿ, ಅಚಕಾರದ ಪುಡಿ, ಅರಿಶಿನ, ಜೀರಿಗೆ ಪುಡಿ, ಫ್ರೆಶ್ ಕ್ರೀಮ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು, ಎಣ್ಣೆ. ಇಷ್ಟಿದ್ರೆ ಸಾಕಾ? ಶುರು ಮಾಡ್ಬೋದಾ? ಏನ್ ಕೊಡ್ಲಿ ಹೇಳಿ ನಿಮ್ಗೆ ಇವಾಗ? ಫಸ್ಟ್ ಈಗ ಒಂದು ಪ್ಯಾನ್ ಕೊಡಿ, ಸ್ವಲ್ಪ ಒಂದು ಪ್ಯೂರಿ ಮಾಡ್ಕೋಬೇಕು, ಫ್ರೈ ಮಾಡ್ಕೊಳ್ತೀರಿ. ಅದೇ ಮೇನ್ ಇದಕ್ಕೆ ಟೇಸ್ಟ್ ಬರೋದಕ್ಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಒಂದ್ ಈರುಳ್ಳಿ ತಗೊಂಡ್ರೆ 2 ಟೊಮೆಟೊ. ಒಂದ್ ಈರುಳ್ಳಿಗೆ 2 ಟೊಮೆಟೊನಾ? ಆ ರೇಷನ್ ಇದೆಲ್ಲನೂ? ಟೊಮೆಟೊ 2. ಓಹೋ, ವೆರಿ ಗುಡ್. ಗೋಡಂಬಿ ಸ್ವಲ್ಪ ಅರಿಶಿನ ಪುಡಿ. ಎವರೆಸ್ಟ್ ಅರಿಶಿನ ಪುಡಿ ಅಂತ ಹೇಳಿ. ಎವರೆಸ್ಟ್ ಅರಿಶಿನ ಪುಡಿ. ಎಸ್. ಸ್ವಲ್ಪ ಜೋರ್ ಮಾಡಿ. ಇದೆಲ್ಲ ಬೇಯ್ತಾ ಇರ್ಲಿ. ಇಲ್ಲಿ ನಾವೇನೇನ್ ಹಾಕೊಂಡಿದೀವಿ ಅಂದ್ರೆ, ಒಂದ್ ಈರುಳ್ಳಿಗೆ 2 ಟೊಮೆಟೊ, ಒಂದ್ 5-6 ಒಂದಷ್ಟು ಗೋಡಂಬಿನ ಹಾಕಿ, 8 ಗೋಡಂಬಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದೀವಿ. ಎಣ್ಣೆ ಹಾಕಿ ಅಲ್ಲೇನ್ ಮಾಡ್ತೀರಾ? ಟೊಮೆಟೊ ಚೆನ್ನಾಗಿ ಮೆತ್ತಗೆ ಬೇಯಬೇಕು. ಅಷ್ಟರಲ್ಲಿ ನಾವು ತರಕಾರಿಗಳನ್ನೆಲ್ಲ ಫ್ರೈ ಮಾಡಿ ಆಯಿಲ್ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸಣ್ಣಗ್ ಬೇಕಾದ್ರೆ ಸಣ್ಣಗೆ ಹೆಚ್ಕೋಬಹುದು, ಮಕ್ಕಳು ತಿನ್ನೋದಿಲ್ಲ ಅಂತ ಹೇಳಿದಾಗ. ತರಕಾರಿನ ತರಕಾರಿಗಳು ದೊಡ್ಡದೇ ಇರುತ್ತೆ, ಸ್ವಲ್ಪ ದೊಡ್ಡದಿರುತ್ತೆ, ಅದರಿಂದ ನಾನು ಲೆಂಟೈಸ್ ಕಟ್ ಮಾಡಿದ್ದೀನಿ. ನಮ್ ಸಾಗುಲಿ ಸಣ್ಣ ತರಕಾರಿಗಳು ಹಾಕಿ ಸಬ್ಜಿ. ಅಲ್ಲ, ಕೆಲವು ಮಕ್ಕಳು ತಿನ್ನೋದಿಲ್ವಲ್ಲ ಮಿಕ್ಸ್ ವೆಜಿಟೇಬಲ್ ಸಬ್ಜಿನ. ಯಾರು ತಲೆ ಮೇಲೆ ಕೊಟ್ಟು ತಿನ್ನಿಸ್ಬೇಕ್ರಿ? ಬೇರೆಲ್ಲ ತಿಂತಾರೆ, ತರಕಾರಿ ತಿನ್ನಲ್ವಲ್ರಿ? ಬೀನ್ಸ್ ಹಾಕ್ತಾ ಇದೀನಿ. ಓಕೆ. ಕ್ಯಾರೆಟ್. ಓಕೆ. ಆಲೂಗಡ್ಡೆ. ಓಹೋ, ಎಲ್ಲ ಉದ್ದುದಕ್ಕೆ ಕತ್ತರಿಸಿದ್ದೀರಾ? ಓಹೋ, ಅದ್ಭುತ. ಬಟಾಣಿ. ಓಕೆ, ಆಮೇಲೆ ಕಾಲಿಫ್ಲವರ್. ಓಹೋ. ಕ್ಯಾಪ್ಸಿಕಮ್. ದಪ್ಪ ಮೆಣಸಿನಕಾಯಿ. ಹೌದು. ಇದು ಎಣ್ಣೆಲಿ ಫ್ರೈ ಆಗ್ಬೇಕಲ್ಲ ಚೆನ್ನಾಗಿ? ಇಷ್ಟುನುವೆ? ಹೌದು. ಮುಚ್ಬಿಡ್ಲಾ ಏನಾದ್ರು? ಇಲ್ಲ, ಸ್ವಲ್ಪ 1-2 ನಿಮಿಷ ಇದಾಗಿ ಆದ್ರೆ ಸಾಕಾ? ಎಂತ ಕಲರ್ ಬಂತು ನೋಡ್ರಿ ಸುಚಿತ್ರಾ. ಹೌದು, ಮಿಕ್ಸ್ ವೆಜಿಟೇಬಲ್ಸ್. ಇಲ್ಲಿ ನಾವು ಗ್ರೈಂಡ್ ಮಾಡ್ಕೊಳ್ಳೋಕೆ ಉಟ್ಕೊಂಡಿರೋದೆಲ್ಲ ತಯಾರಾಗಿದೆ. ತಣ್ಣಗಾಗಿದೆ ಈಗ. ಈರುಳ್ಳಿ, ಟೊಮೆಟೊ, ಗೋಡಂಬಿಯ ಪೇಸ್ಟ್ ಅನ್ನ ಮಾಡ್ಕೊಳ್ತಾ ಇದ್ದೀರಾ? ಹೌದು. ಲಿಡ್ಡೇನ ಮುಚ್ಚಲ ಇದಕ್ಕೆ? ಮುಚ್ಚಿಬಿಡಿ, ಸ್ವಲ್ಪ ಕಡಿಮೆ ಮಾಡಿ. ತೆಗೆಣ ಇದನ್ನ ನೋಡಿ, ಈ ತರ ಫೈನ್ ಪೇಸ್ಟ್. ಓಹೋ, ಗೊತ್ತೇ ಆಗಲ್ವಲ್ರಿ? ತೆಗಿಲ. ನಿಜವಾಗ್ಲೂ ಇದು ಎಲ್ಲಾ ಜೊತೆನೂ ತಿನ್ಬೋದು. ರೈಸ್ ಜೊತೆ ಸಹ ಚೆನ್ನಾಗಿರುತ್ತೆ, ಗೀ ರೈಸ್ ಜೊತೆಗೆ ಸಹ ತಿನ್ಬೋದು. ಹೌದು. ಕುರ್ಮಾ ಅಂತಾರೆ, ಸಾಗು ಅಂತಾರೆ, ಆದ್ರೆ ನಾವ್ ಇದನ್ನ ನಾರ್ತ್ ಇಂಡಿಯಾದ ಸಬ್ಜಿ ಅಂತ ಕರೀತೀವಿ. ಇದು ಕುರ್ಮಾ, ಸಾಗು ಆ ತರ ಬರಲ್ಲ, ಟೇಸ್ಟ್ ಆ ತರ ಬರಲ್ಲ ನಿಮಗೆ. ಗ್ರೈಂಡ್ ಮಾಡಿರಂತ ಮಸಾಲೆ. ಗೋಡಂಬಿ ಹಾಕ್ತಿರೋದ್ರಿಂದ ಸ್ವಲ್ಪ ಹಿಡಿಯುತ್ತೆ, ನೀರು ಹಾಕ್ಲೇಬೇಕಾಗುತ್ತೆ. ಸ್ವಲ್ಪ ಉಪ್ಪು ಹಾಕೋಣ. ನೋಡೋಣ. ಓಹೋ, ರೆಡಿ ಆಯ್ತ್ರಿ. ಒಂದು ಅರ್ಧ ಸ್ಪೂನ್ ಜೀರಿಗೆ ಪುಡಿ. ಓಕೆ. ಅಚ್ಕಾರದ ಪುಡಿ. ಅಚ್ಕಾರದ ಪುಡಿ ನಾನು ಹಾಕ್ತೀನಿ. ಎವರೆಸ್ಟ್ ಅವರ ಅಚ್ಕಾರದ ಪುಡಿ ತುಂಬಾ ಸಖತ್ತು, ಒಳ್ಳೆ ಟೇಸ್ಟು, ಒಳ್ಳೆ ಕಲರು. ತರಕಾರಿ ಎಲ್ಲ ಬೆಂದೋದಂಗಿದೆ ಅಲ್ಲ? ಗೊತ್ತಾಗ್ತದೆ, ಯಾಕಂದ್ರೆ ಆಯಿಲ್ ಅಲ್ಲಿ ಫ್ರೈ ಮಾಡಿದಾಗ್ಲೇ ಅರ್ಧ ಆಗೋಗಿರುತ್ತೆ. ಓಕೆ. ಮತ್ತೆ ಗ್ರೇವಿಲಿ ಬೇಯ್ತಾ ಇದೆ ಇದು. ಧನಿಯಾ ಪುಡಿ. ಧನಿಯಾ ಪುಡಿ ಬೇಕಾ? ಕೊಡ್ತೀನಿ. ಎವರೆಸ್ಟ್ ಅವ್ರದೇ ಧನಿಯಾ ಪುಡಿ ಇದೆ, ತುಂಬಾ ಸಖತ್ತಾಗಿದೆ. ಇದಕ್ಕೆ ಪನ್ನೀರ್ ಸಹ ಹಾಕೋಬಹುದು. ಓಕೆ. ಮತ್ತೆ ಮಕ್ಕಳು ಪನ್ನೀರ್ ಹಾಕಿದ್ದಾರೆ ಅಂತ ಹೇಳಿ ತಿಂತಾರೆ. ಕಡಿಮೆ ಮಾಡ್ಲಾ?
ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ, ಹಾಕಿ. ಸ್ವಲ್ಪ ಜಾಸ್ತಿ ಬೇಡ ಇದಕ್ಕೆ, ಓಕೆ ಒಂದು 1/4 ಚಮಚದಷ್ಟು. ಇದು ನಿಜವಾಗ್ಲೂ ವೆಜಿಟೇರಿಯನ್ಸ್ ತುಂಬಾ ಇಷ್ಟ ಆಗುತ್ತೆ. ಇಷ್ಟ ಆಗ್ಲಿ ಬಿಡ್ರಿ, ಇಷ್ಟ ಯಾಕಂದ್ರೆ ಆಗ್ಲಿ ಯೂಶಲಿ ಗ್ರೇವಿ ಕರಿ ತೋರಿಸಿ ಅಂತ ಕೇಳ್ತಾನೆ ಇರ್ತಾರೆ, ಬಟ್ ಇದು ಒಂದು ಒಳ್ಳೇದು ಸಬ್ಜಿ. ಹೌದು, ತರಕಾರಿಗಳು ತಿಂದಂಗೂ ಆಗುತ್ತೆ. ಓಕೆ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಫ್ರೆಶ್ ಕ್ರೀಮ್, ಸಾಕು, ಆಫ್ ಮಾಡಿ. ಅಪ್ಪ ಅಮ್ಮಣ್ಣ, ಫ್ರೆಶ್ ಕ್ರೀಮ್ ಹಾಕಿದ್ಮೇಲೆ ಯಾವಾಗ್ಲೂ ಜಾಸ್ತಿ ಬೇಯಿಸಬಾರ್ದು, ಲಾಸ್ಟ್ ಅಲ್ಲಿ ಹಾಕಿದ್ರೆ ಸಾಕು. ಅಲ್ಲಿ ನೀವು ಡೆಲ್ಲಿಗೆಲ್ಲ ಹೋದ್ರೆ ಫ್ರೆಶ್ ಕ್ರೀಮ್ ಮೇಲ್ ಹಾಕಿ ಸರ್ವಿಸ್ ಮಾಡಕ್ ಹೌದು ಹೌದು ಅಲ್ವಾ? ಹೌದು, ಜಾಸ್ತಿ ಬೇಯಿಸಬಾರ್ದು. ಯಾವಾಗ ಫ್ರೆಶ್ ಕ್ರೀಮ್ ಹಾಕಿದ್ರು ಓಕೆ, ಲಾಸ್ಟ್ ಅಲ್ಲಿ ಜಸ್ಟ್ ಹಾಕಿ ಆಫ್ ಮಾಡಿದ್ರೆ ಸಾಕು. ಮಿಕ್ಸ್ಡ್ ವೆಜಿಟೇಬಲ್ ಸಬ್ಜಿ. ಸಬ್ಜಿ ಸಾಗು ಅಲ್ಲ, ಕುರ್ಮಾನು ಅಲ್ಲ, ಇದು ಉತ್ತರ ಭಾರತದ ಅತ್ಯಂತ ಜನಪ್ರಿಯವಾದಂಥದ್ದು. ರೋಟಿ ಗೀಟಿ ತಗೊಳಕ್ ಹೋಯ್ತು ಅಂದ್ರೆ ಇದನ್ನೇ ಕೊಡೋದವರು. ಸ್ವಲ್ಪ ಏನಂದ್ರೆ ಪನ್ನೀರ್ ಬೇಕಂದ್ರೆ ಇದಕ್ಕೆ ಪನ್ನೀರ್ ಆ್ಯಡ್ ಮಾಡಿರ್ತಾರೆ. ಕೆಲವು ಕಡೆ ಮಶ್ರೂಮ್ ಕಡಿಮೆನೇ ಮಶ್ರೂಮ್ ಆ್ಯಡ್ ಮಾಡ್ಕೋಬೋದು. ಇದಕ್ಕೆ ತುಂಬ ಸಖತ್ತಾಗಿರುತ್ತೆ, ಒಳ್ಳೆ ಟೇಸ್ಟು. ನೀವು ಇಷ್ಟಪಡ್ತೀರಾ ಖಂಡಿತವಾಗ್ಲೂ, ನನಗೆ ಗೊತ್ತಿದೆ. ಸುಚಿತವ್ರು ಮಾಡಿದಂಥ ಈ ವೆಜಿಟೇಬಲ್ ಸಬ್ಜಿ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಮಿಕ್ಸ್ಡ್ ವೆಜಿಟೇಬಲ್ ಸಬ್ಜಿ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಈರುಳ್ಳಿ, ಟೊಮೆಟೊ, ಗೋಡಂಬಿ, ಅರಿಶಿನ ಹಾಕಿ ಹುರಿಯಿರಿ. ನಂತರ ಒಂದು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿಕೊಳ್ಳಿ. ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಬೀನ್ಸ್, ಕ್ಯಾರೆಟ್, ಆಲೂಗೆಡ್ಡೆ, ಹಸಿ ಬಟಾಣಿ, ಹೂಕೋಸು, ದಪ್ಪ ಮೆಣಸಿನಕಾಯಿ ಹಾಕಿ ಹುರಿದು ಮುಚ್ಚಳ ಮುಚ್ಚಿ ಬೇಯಲು ಬಿಡಿ. ಇದಕ್ಕೆ ರುಬ್ಬಿದ ಮಸಾಲಾ ಹಾಕಿ ಮಿಕ್ಸ್ ಮಾಡಿ ಉಪ್ಪು, ಜೀರಿಗೆ ಪುಡಿ, ಅಚ್ಚಕಾರದ ಪುಡಿ, ಧನಿಯಾ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕೊತ್ತಂಬರಿ ಸೊಪ್ಪು, ಫ್ರೆಶ್ ಕ್ರೀಮ್ ಹಾಕಿ ಕಲಸಿದರೆ ಮಿಕ್ಸ್ಡ್ ವೆಜಿಟೇಬಲ್ ಸಬ್ಜಿ ರೆಡಿ ಟು ಈಟ್. ಟೇಸ್ಟ್ ಮಾಡ್ಬಿಡ. ತುಂಬಾ ಚೆನ್ನಾಗಿದೆ. ಚಪಾತಿ ಮಾತ್ರ ಚೆನ್ನಾಗಿರುತ್ತೆ. ಚಪಾತಿ, ರೋಟಿ, ಡ್ರೈ ರೋಟಿ ಮಾಡ್ಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ. ಇದೆಲ್ಲ ತಿನ್ಬಿಟ್ಟು ಬೇರೆ ತಿನ್ನಕ್ ಮನ್ಸೇ ಬರಲ್ಲ ನಮ್ಗೆ ಮನೇಲಿ, ಗೊತ್ತಾ ನಿಮ್ಗೆ? ತರಕಾರಿ ತಿನ್ಬೇಕು ಅನ್ಸ್ದಾಗ ಒಳ್ಳೆ ತರಕಾರಿಗಳು ಈ ತರ ಎಲ್ಲ ಹಾಕೊಂಡು ತಿಂತಾ ಇದ್ರೆ ಹಾ ಅದ್ಭುತ, ತುಂಬಾ ಚೆನ್ನಾಗಿದೆ. ನೀವು ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಸುಚಿತ್ರ ಅದ್ಭುತವಾಗಿರುವಂತ ಒಳ್ಳೆ ಒಂದು ಮೈಸೂರಿನ ಪಲಾವ್ನ ತೋರಿಸಿದ್ದೀರಾ, ಇವತ್ತು ಈ ಸಬ್ಜಿನ ತೋರಿಸಿದ್ದೀರಾ. ತುಂಬಾ ಸಖತ್ತಾಗಿತ್ತು. ಅಂದ್ರೆ ಒಂದೇ ದಿನದಲ್ಲಿ ವೆಜ್ ಅವ್ರಿಗೂ ತೃಪ್ತಿ ಕೊಡಿಸಿದ್ದೀರಾ, ನಾನ್ ವೆಜ್ ಅವ್ರಿಗೂ ತೃಪ್ತಿ ಮಾಡಿದ್ದೀರಾ. ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಆ ಕಡೆ ಬಿರಿಯಾನಿ ಕೊಟ್ಟರು, ಹೀಗೆ ಒಂದು ಸಬ್ಜಿ ಕೊಟ್ಟರು, ಅದ್ಭುತವಾದ ಸಬ್ಜಿ, ಸಖತ್ತಾಗಿದೆ. ಖಾಲಿ ಮಾಡಲೇಬೇಕು, ಸಮಯ ಬೇರೆ ಆಗ್ತದೆ. ಮುಳ್ಳೆ ತಿನ್ಕೊಂಡೆ ನಿಂತ್ಕೋಬೇಡ್ರಿ, 2 ಗಂಟೆ ಆಗ್ತದೆ, ಕಾರ್ಯಕ್ರಮ ಮುಗಿಸ್ರಿ ಅಂತ ಇದ್ದಾರೆ. ಕಾರ್ಯಕ್ರಮ ಮುಗಿಸ್ಬೇಕು. ಸಾಕಷ್ಟು ಜನ ಮುರಳಿಯವರೇ ನಾವು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕು, ಏನ್ ಮಾಡ್ಬೇಕು? ಅಯ್ಯಯ್ಯೋ ನನ್ಗೇನಪ್ಪ ಮಾಡಕ್ ಇಷ್ಟ ಇಲ್ಲ ರೀ, ಬರಕ್ಕೆ ಏನೋ ಸ್ವಲ್ಪ ನಾಚಿಕೆ, ನಂದು ಮೇಲ್ ಮಾಡ್ತೀನಿ, ರೆಸಿಪಿನ ಮಾಡ್ತೀರಾ? ಖಂಡಿತವಾಗ್ಲೂ ಮಾಡ್ತೀವಿ. ಇದಕ್ಕೆಲ್ಲ ನಾವು ಕಾಯ್ತಾ ಇದೀವಿ. ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ ನಾಳೆ ಮಧ್ಯಾಹ್ನ 1 ಗಂಟೆಗೆ. ಅಲ್ಲಿ ತನಕ